ನಮಗೆ ಸ್ಟೇಜ್ ಎಷ್ಟು ಮುಖ್ಯನೋ ಒಂದು ಸ್ಟೇಜ್ಗೆ ಮರ್ಯಾದೆ ಬರೋದು ಅಂಥದ್ದೇ ಟ್ಯಾಲೆಂಟ್ ಸಿಕ್ಕಾಗ. ರೇಡಿಯೋ ಸಿಟಿ ಸೂಪರ್ ಸಿಂಗರ್ ಸೀಸನ್ 16 ಸತತವಾಗಿ 16 ಸೀಸನ್ಗಳು, 140ಕ್ಕೂ ಹೆಚ್ಚು ಫೈನಲಿಸ್ಟ್ಸ್, 16 ಜನ ಪ್ರಚಂಡ ವಿನ್ನರ್ಸ್. ಅವರಲ್ಲಿ ಇವತ್ತು ಕೆಲವರು ಪ್ಲೇಬ್ಯಾಕ್ ಸಿಂಗರ್ಸ್ ಟು ಇಂಡಿ ಆರ್ಟಿಸ್ಟ್ಸ್ ಟು ಮ್ಯೂಸಿಕ್ ಡೈರೆಕ್ಷನ್ ಟು ಆಕ್ಟಿಂಗ್ ಟು ರಿಯಾಲಿಟಿ ಶೋಸ್ ಟು ಕಾಂಟೆಂಟ್ ಕ್ರಿಯೇಷನ್ ಎಲ್ಲ ಕಡೆ ಕಾಣ್ತಾ ಇದ್ದಾರೆ. ಇವತ್ತಿನ ಈ ನನ್ನ ಪಾಡ್ಕಾಸ್ಟ್ ನಲ್ಲಿ 3 ಜನ ಅಂಥ ಫೈನಲಿಸ್ಟ್ ನ ಕರ್ಕೊಂಡು ಬರ್ತಾ ಇದ್ದೀನಿ. ಸೋನು ನಿಗಮ್ಗೆ ರಿಪ್ಲೇಸ್ಮೆಂಟ್ ಇಲ್ಲ. ಸೋನು ನಿಗಮ್ ಥರ ಈಗ ಯಾರು ಹುಟ್ಟಕ್ಕೆ ಆಗಲ್ಲ, ಆ ಕ್ವಾಲಿಟಿ ಕೊಡೋಕ್ಕೆ ಆಗಲ್ಲ. ಅವ್ರನ್ನ ಬಿಟ್ಟು ನೀವು ಬೇರೆಯವ್ರನ್ನ ಕರೆಸ್ತಾ ಇದ್ದೀರಲ್ಲ, ಅದಷ್ಟು ಟಿಂಬರು, ಅಷ್ಟು ಕ್ವಾಲಿಟಿ. ರೋಡ್ಗೆ 5 ಜನ ಇದ್ದಾರೆ. ವ್ಯಾಸರಾಜ್ ಸೋಸ್ಲೆ. ಈವನ್ ಸಂಜಿತ್ ಹೆಗಡೆ ಅವ್ರದ್ದು ರೀಸೆಂಟ್ ಆಲ್ಬಮ್ ಅದು ಬಂದಿದೆ, ಪ್ಲೇಬ್ಯಾಕ್ ಮಾಡಿರೋದ್ರಿಂದ ಜನಕ್ಕೆ ಗೊತ್ತು ಸಂಜಿತ್ ಹೆಗಡೆ. ಸುನಿಧಿ ಗಣೇಶ್. ರೇಡಿಯೋ ಸಿಟಿ ಸೂಪರ್ ಸಿಂಗರ್ ಸೀಸನ್ 8 ಆಗ್ತಾ ಇದೆ, ಆಡಿಷನ್ ಕೊಡು ಅಂತ. ನನ್ನ ಫಸ್ಟ್ ಡೈಲಾಗೇ ಇದ್ದಿದ್ದು, ನಮ್ಗೆಲ್ಲ ಯಾಕೆ ಮಗ ಅಂತ. ಗಣೇಶ್ ಕಾರಂತ್. ರೇಡಿಯೋ ಸಿಟಿ ಸೂಪರ್ ಸಿಂಗರ್ ಸೀಸನ್ 16 ಬಂದಾಗಿದೆ. ಈಗಾಗಲೇ ಬಹಳಷ್ಟು ಜನರ ಸಕ್ಸಸ್ ಸ್ಟೋರೀಸ್ ನ ಕೇಳಿದೀವಿ, ನೋಡಿದೀವಿ. ಇಷ್ಟು ವರ್ಷ ಈ 16 ಸೀಸನ್ಗಳಲ್ಲಿ ಮೋರ್ ದೆನ್ 180 ಫೈನಲಿಸ್ಟ್ಗಳನ್ನ ನಾವು ನೋಡಿದೀವಿ, 16 ವಿನ್ನರ್ಗಳನ್ನ ನೋಡಿದೀವಿ. ಈ ಫೈನಲಿಸ್ಟ್ಗಳು ಅವತ್ತಿನ ಜರ್ನಿ ಹೇಗಿತ್ತು, ಅಲ್ಲಿಂದ ಆಸ್ ಆಫ್ ಟುಡೇ ಎಲ್ಲಿದ್ದಾರೆ, ಹೇಗಿದ್ದಾರೆ. ನಮ್ಮ ಕೆಲವಾರು ವಿನ್ನರ್ಸ್ ನಾವು ಇವತ್ತು ಶೋನಲ್ಲಿ ಕರ್ಕೊಂಡ್ ಬರ್ತಾ ಇದೀವಿ. ನೇತ್ರಾ ಜೊತೆಗೆ ನಮ್ಮ ಸೀಸನ್ 1 ವಿನ್ನರ್. ಒಂದು ದೊಡ್ಡ ಎಂಟ್ರಿನೇ ಕೊಡ್ಬೇಕು ಇವರಿಗೆ, ಯಾಕಂದ್ರೆ ಮೋಸ್ಟ್ ಹೀರೋ ಎಂಟ್ರಿ ಸಾಂಗ್ ಗಳಲ್ಲಿ ಅಫ್ಕೋರ್ಸ್ ಹೀರೋ ವಾಯ್ಸ್ ಇದ್ದೇ ಇರುತ್ತೆ. ನಮ್ಮ ವ್ಯಾಸರಾಜ್ ಸೋಸ್ಲೆ ಅವರು, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಇನ್ನ ನಮ್ಮ ರೇಡಿಯೋ ಸಿಟಿ ಸೂಪರ್ ಸಿಂಗರ್ ಒನ್ ಅಂಡ್ ಓನ್ಲಿ ಜೂನಿಯರ್ಸ್ಗೋಸ್ಕರ ಕಂಡಕ್ಟ್ ಮಾಡಿದಂತಹ ಒಂದು ಎಡಿಷನ್, ಅದರಲ್ಲಿ ಗೆದ್ದಂತಹ ಸುನಿಧಿ ನಮ್ ಜೊತೆ. ಥ್ಯಾಂಕ್ ಯು. ಚಿಕ್ಕ ಹುಡುಗಿ, ಸ್ಕೂಲ್ ಹುಡುಗಿ ನೋಡಿ ಇವತ್ತಿಗೆ ಅಯ್ಯೋ ಒಂದ್ ಸ್ವಲ್ಪ ನನಗೆ. ಸೊ ಅವತ್ತಿಗೆ ಗೆದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಾಡಿ ಆ ಚಿಕ್ಕ ಹುಡುಗಿ ಮೈಕ್ ಹಿಡ್ಕೊಂಡು, ಅಂಡ್ ಟು ದಿಸ್ ಡೇ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಸುನಿಧಿ ಹಾಡ್ಗಳು ಇಟ್ಕೊಂಡು ಎಷ್ಟು ಜನ ರೀಲ್ಸ್ ಮಾಡ್ತಿದಾರೋ. ಗ್ರೇಟ್ಫುಲ್ ಅಷ್ಟೇ. ಅಂಡ್ ಆಫ್ ಕೋರ್ಸ್ ನಮ್ಮ 8th ಸೀಸನ್ ಅಲ್ಲಿ ಗೆದ್ದಂತಹ ಗಣೇಶ್ ಕಾರಂತ್ ಇವತ್ತಿಗೆ ಹಾಡ್ಗಳ ಜೊತೆಗೆ ನಮ್ಮನ್ನ ಸಿಕ್ಕಾಪಡೆ ನಗಿಸ್ತಾನೂ ಇದ್ದಾರೆ ಕೂಡ. ಅಂಡ್ ಇವರ ರೀಲ್ಸ್ ಜನರಲಿ ಗಂಡ ಹೆಂಡತಿ ತಾಯಿ ಅಂಡ್ ಆಲ್ಸೋ ಈ ಜೋಡಿಗಳು ಒಟ್ಟಾಗಿ ಬಂದು ರಿಯಾಲಿಟಿ ಶೋನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಗಣೇಶ್ ಕಾರಂತ್ ಹಿಯರ್, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಹಾಡು ಆಫ್ ಕೋರ್ಸ್ ಮನಸ್ಸಿಗೆ ತುಂಬಾ ಸಂತೋಷ ಕೊಡುತ್ತೆ. ಇಟ್ಸ್ ಅಪ್ಲಿಫ್ಟಿಂಗ್, ಆಲ್ಸೋ ಕಾಮಿಡಿ. ಇನ್ನೊಂದು ಎಲ್ಲೂ ಇಟ್ಕೊಂಡಿದ್ದಾರೆ. ಸೊ ಬೇಸಿಕ್ಲಿ ನಿಮ್ಮ ಮನೇಲಿ ಏನದು ಕ್ಲೇಶ, ಇದಕ್ಕೆ ಯಾವ್ದಕ್ಕೂ ಜಾಗನೇ ಇಲ್ವಾ? ಇಲ್ಲ, ಆ ಥರ ಏನಿಲ್ಲ. 2 ಮ್ಯಾನೇಜ್ ಮಾಡ್ತಾ ಇರೋದ್ರಿಂದಾಗಿ ದೇಶಕ್ಕೇನು ಜಾಗ ಇಲ್ಲ. ಜನ ಸಿಂಗರ್ ಆಗು ಗುರ್ತಿಡ್ತಾರೆ, ಕೆಲವರು ಬ್ರೋ ನೀವು ಸಖತ್ತ ಕಾಮಿಡಿ ಮಾಡ್ತೀರಾ ಅಂತಾರೆ. ಯಾವ್ದು ಜಾಸ್ತಿ ಇಷ್ಟ ನಿಮಗೆ ಗುರ್ತಿಸ್ಕೊಳ್ಳೋದು? ಕೋರ್ಸ್ ಸಿಂಗರ್ ಆಗೇನೆ ಜಾಸ್ತಿ ಗುರ್ತಿಸ್ಕೊಳ್ಳೋಕೆ ಇಷ್ಟ. ಬಟ್ ಸ್ವಲ್ಪ ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ, ಯೂಸ್ ಮಾಡ್ಕೊಳ್ಳೋಣ ಅಂತ ಕಾಮಿಡಿ ವಿಡಿಯೋನು. ಅಂದ್ರೆ ಲೆಕ್ಕ ಹಾಕೊಳ್ಳಿ, ರೀಲ್ಸ್ ಮಾಡ್ಬೇಕಾದ್ರೆ ಈಗ ನಂತರದವ್ರು ಯೋಚನೆ ಮಾಡ್ತೀವಿ ಏನ್ ಟ್ಯಾಲೆಂಟ್ ಹಾಕೋದು ಗುರು ಅಲ್ಲಿ ಅಂತ. ನೀವು ಹಾಡ್ತೀರಾ ಅಥವಾ ಯು ಹ್ಯಾವ್ ದಿಸ್ ಪ್ರೆಸೆನ್ಸ್ ಆನ್ ಸ್ಟೇಜ್ ಅಂಡ್ ಸೋ ಮಚ್, ಎಷ್ಟು ಟ್ಯಾಲೆಂಟ್ ಹಿಂಗೆ ತುಂಬಿದಾಗ ಹೆಂಗ ಅನ್ಸುತ್ತೆ ನಿಮಗೆ? ಬೇಸಿಕ್ಲಿ ಎನರ್ಜಿ ಜಾಸ್ತಿನೇ ಇರುತ್ತೆ ಅವತ್ತು. ಸುನಿಧಿ, ಜನರಲಿ ವೆನ್ ಯು ಪುಟಿಂಗ್ ಔಟ್ ಯುವರ್ ಟ್ಯಾಲೆಂಟ್ ಡಿಜಿಟಲ್ ಮೀಡಿಯಾನಲ್ಲಿ ಇರಬಹುದು, ಆನ್ ದ ಸ್ಟೇಜ್ ಇರಬಹುದು, ಸರಾಗವಾಗಿ ಬರ್ತಾ ಇರುತ್ತೆ. ಬಟ್ ಹೌ ಡಸ್ ಇಟ್ ಫೀಲ್? ಸರಾಗವಾಗಿ ನಾವು ತೋರಿಸ್ಕೊಂತಿರ್ಬೋದು, ಬಟ್ ಅದ್ರ ಹಿಂದೆ ಸ್ವಲ್ಪ ಎಕ್ಸ್ಪೀರಿಯನ್ಸ್, ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಗಿ ಔಟ್ಕಮ್ ಬಂದಿರತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಯಾವುದೇ ಆದ್ರೂ ಒಂದು ಐಸ್ಬರ್ಗ್ ಮಾತ್ರ ಟಿಪ್ ಮಾತ್ರ ಕಾಣಿಸ್ತಿರುತ್ತೆ, ಅದ್ರ ಕೆಳಗಡೆ ಇರುವಂತಹ ಅಗಾಧವಾದ ಮಾಸ್ ಏನಿದೆ ನಮ್ಮ ಭಾಷೆಯಲ್ಲಿ ಅದು ಇಟ್ಸ್ ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್. ವ್ಯಾಸರಾಜ್ ಅವರೇ, ನಮ್ಮ ಫಸ್ಟ್ ಎಡಿಷನ್, ನಮ್ಮ ಫಸ್ಟ್ ಸೀಸನ್ ರೇಡಿಯೋ ಸಿಟಿ ಸೂಪರ್ ಸಿಂಗರ್ ಸೀಸನ್ 1 ಫೈನಲಿಸ್ಟ್ ಅಂಡ್ ವಿನ್ನರ್ ನೀವು. ಅವತ್ತಿಂದ ಇವತ್ತಿಗೆ ನಾವು 16th ಎಡಿಷನ್ ಅಲ್ಲಿ ಇದೀವಿ. ವಿ ಆಲ್ಸೋ ಲರ್ನ್ಡ್ ಇಟ್ ದ ಹಾರ್ಡ್ ವೇ. ಯಾವುದೇ ಒಂದು ವೇದಿಕೆ ಅಂತ ಅಂದಮೇಲೆ ಆ ವೇದಿಕೆಗೆ ಸರಿ ಹೋಗುವಂತ ಟ್ಯಾಲೆಂಟ್ಸ್ ಬೇಕಾಗ್ತಾರೆ. ಯಾವುದೇ ಒಬ್ಬ ಟ್ಯಾಲೆಂಟ್ಗೆ ಅವ್ರಿಗೆ ಸರಿ ಹೋಗುವಂತ ವೇದಿಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ಇಟ್ಸ್ ಆಲ್ ಹ್ಯಾಂಡ್ ಇನ್ ಹ್ಯಾಂಡ್. ನಾವು ಸ್ಟೇಜ್ ಕೊಟ್ಬಿಟ್ವಿ, ನಾವು ಇದು ಮಾಡಿದ್ರೆ ಅದೆಲ್ಲ ಆಕ್ಚುಲಿ ಈ ಎರಡೂ ಜೊತೆಲೇ ನಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಫಸ್ಟ್ ಸೀಸನ್ ನಾವು ವ್ಯಾಸರಾಜ್ ಟು ದಿಸ್ ಡೇ ಹೆಂಗಿದೆ ಜರ್ನಿ? ಇಟ್ಸ್ ಎ ಟಫ್ ಜರ್ನಿ. ಇಟ್ ವಾಸ್ ನಾಟ್ ಈಸಿ. ಅವಾಗ ನಾನು ಇಂಜಿನಿಯರಿಂಗ್ ಮುಗಿಸಿದ್ದೆ. ಐ ವಾಸ್ ಸರ್ಚಿಂಗ್ ಫಾರ್ ಅ ಜಾಬ್. ಕೋಇನ್ಸಿಡೆಂಟ್ಲಿ ನ್ಯೂಸ್ ಪೇಪರಲ್ಲಿ ಆ್ಯಡ್ ನೋಡಿದೆ, ಓಕೆ, ರೇಡಿಯೋ ಸಿಟಿ ಫಸ್ಟ್ ಸೀಸನ್ ಸೂಪರ್ ಸಿಂಗರ್ ಅಂತ. ಲೆಟ್ಸ್ ಗಿವ್ ಇಟ್ ಎ ಟ್ರೈ ಅಂತ ಬಂದು ಆಡಿಷನ್ ಕೊಟ್ಟಿದ್ದು. ಫೈನಲಿಸ್ಟ್ ಆಗಿ ಗೆದ್ದಿದ್ದು ವಾಸ್ ಅ ಫ್ಯಾಂಟಾಸ್ಟಿಕ್ ಮೆಮೊರಿ ಫಸ್ಟ್ ಸೀಸನ್. ಆ್ಯಂಡ್ ದೆನ್ ಅಲ್ಲಿಂದ ಐ ವಾಸ್ ಬಿಸಿ ವಿತ್ ದ ಕಾರ್ಪೊರೇಟ್ ಥಿಂಗ್. 16 ಇಂದ ಫುಲ್ ಟೈಮ್ ಪ್ಲೇಬ್ಯಾಕ್ ಮಾಡ್ತಾ ಇರೋದು. ಐ ವುಡ್ ಸೇ ಇಟ್ಸ್ ಡೆಸ್ಟಿನಿ. ಮ್ಯೂಸಿಕ್ ಡೈರೆಕ್ಟರ್ಸ್ನ ವಿಧಿನೇ ಮೀಟ್ ಮಾಡಿಸುತ್ತೆ. ವೆನ್ ದ ನೇಚರ್ ಫೀಲ್ಸ್ ದಟ್ ಯು ಆರ್ ರೆಡಿ ಟು ಮೀಟ್ ದಿಸ್ ಗೈ,
ಅದೇ ಮೀಟ್ ಆಗುತ್ತೆ. ಅದು ನಾವು ಅರ್ಜೆಂಟ್ ಮಾಡೋಕ್ಕಾಗಲ್ಲ. ನಾವಾಗ ನಾವು ಯಾರನ್ನಾರು ಮೀಟ್ ಮಾಡೋಕೆ ಹೋಗ್ತೀವಿ ಅಂದ್ರೂ ಅದಾಗಲ್ಲ. ಯಾರಿಗೋ CD ಕೊಟ್ಟು ಸರ್ ಕೇಳಿ ಸರ್ ನಂಗೊಂದು ಸಾಂಗ್ ಕೊಡಿ ಅಂದರೆ ಆ ಥರ CD ಕೇಳಿ ಮೇ ಬಿ ಒಂದು 10,000 ಜನದಲ್ಲಿ ಒಂದು ಇಬ್ಬರು ಸಿಕ್ಕಿರ್ಬೋದು ಚಾನ್ಸು. ಇನ್ನು ಮಿಕ್ಕಿದವ್ರಿಗೆಲ್ಲ CD ಕೇಳ್ತಾರೆ, ಸೈಡಿಗೆ ಬಿದ್ದಿರುತ್ತೆ ಅಷ್ಟೇ. ಯು ಕಾಂಟ್ ಇಂಪ್ರೆಸ್ ಸಂಬಡಿ ಬೈ ಯುನೋ ವಿತ್ CD. ಯಾವಾಗ ಆಗ್ಬೇಕು ಅವಾಗಲೇ ಆಗೋದು. ಯಾವುದೋ ಒಂದು ಶೋಲಿ ಅರ್ಜುನ್ ಸರ್ ಚೀಫ್ ಗೆಸ್ಟ್ ಆಗಿ ಬಂದು ಒಂದು 2 ಸಾಂಗ್ ಕೇಳೋಕ್ಕೆ ಅಂತ ಬರ್ತಾರೆ ಅವರು. ಫುಲ್ ಶೋ ಕುತ್ಕೊಂಡು ಕೇಳ್ತಾರೆ. ನಾವು ಹಾಡೋದು ಇಷ್ಟ ಆಗುತ್ತೆ ಅವ್ರಿಗೆ. ಆ ಶೋ ಮುಗಿದ್ಮೇಲೆ ನನ್ನ ನಂಬರ್ ಇಸ್ಕೊಂಡು ವಿ ಸ್ಟಾರ್ಟ್ ವರ್ಕಿಂಗ್ ಫಾರ್ ಮುಂಗಾರು ಮಳೆ 2 ಇಂದ ಜರ್ನಿ ಸ್ಟಾರ್ಟ್ಸ್ ವಿತ್ ಅರ್ಜುನ್ ಸರ್. ಸೊ ಅವತ್ತಿನ ಸಂಜೆ ಫಾರ್ ವಾಟ್ ಎವರ್ ರೀಸನ್ ಅರ್ಜುನ್ ಸರ್ ಆ ಶೋಗೆ ಬಂದಿರಲಿಲ್ಲ ಅಂದಿದ್ರೆ ಚೀಫ್ ಗೆಸ್ಟ್ ಆಗಿ ಬರ್ತೀನಿ ಅಂತ ಒಪ್ಕೊಂಡಿರ್ತಾರೆ. ಬಟ್ ಏನೋ ರೆಕಾರ್ಡಿಂಗ್ ಬಂದು ಏನೋ ಆಗಿ ಅವ್ರು ಅವತ್ತು ಬಂದಿರಲಿಲ್ಲ ಅಂದರೆ ಸೀಸನ್ 1 ವಿನ್ನರ್ ಆಗಿರ್ತಿದ್ದೆ ಅಷ್ಟೇ. ನಾನು ಇವತ್ತು ಕಾರ್ಪೊರೇಟ್ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಆಫೀಸಲ್ಲಿ ನಡೆಯೋ ಕಲ್ಚರಲ್ ಆಕ್ಟಿವಿಟೀಸ್ ನಲ್ಲಿ ಹಾಡ್ಕೊಂಡು ಆ ಥರ. ಬಟ್ ಯುನೋ ನೀವು ಹೇಳಿದ್ ತುಂಬಾ ನಿಜ. ಅದೊಂದು ರೈಟ್ ಟೈಮ್ ರೈಟ್ ಪ್ಲೇಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾವುದಕ್ಕೆ ಆದ್ರೂ ಲೈಫ್ನಲ್ಲಿ. ಅಂಡ್ ಅದೇ ಉದ್ದೇಶ ಕೂಡ ಇವತ್ತು ನಾವು ಈ ಒಂದು ಪಾಡ್ಕಾಸ್ಟ್ ಮಾಡ್ತಿರೋದಕ್ಕೂ ಕೂಡ. ಬಹಳಷ್ಟು ಜನ ಸಿಂಗರ್ಸ್ ಔಟ್ ದೇರ್, ಯುನೋ ಹಾಡಿನ ಟ್ಯಾಲೆಂಟ್ ಇರೋರು ತುಂಬಾ ಜನ ಸಿಂಗರ್ಸ್ ಇದ್ದಾರೆ ಹೊರಗಡೆ. ನಾನು ಏನಾದರೂ ಮಾಡಬೇಕು ಬಟ್ ದೇ ಆರ್ ಸ್ಟಕ್ ಡೇ ಜಾಬ್ಸ್ ಅಲ್ಲಿ, ಅಥವಾ ಒಂದು ಅವೆನ್ಯೂ ಗೊತ್ತಿರೋದಿಲ್ಲ. ನನಗೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಿದ್ದೆ ಅಂತೆಲ್ಲ. ಯುನೋ ದೇ ಆರ್ ವಿನ್ನಿಂಗ್ ಅ ಲಾಟ್ ಆಫ್ ಬ್ಯಾಟಲ್ಸ್ ಬಾತ್ರೂಮ್ ಅಲ್ಲೇನೆ ಪ್ರತಿದಿನ. ಅಲ್ಲಿಗೆ ಆ ಟ್ಯಾಲೆಂಟ್ ಅಲ್ಲೇ ಬಾತ್ರೂಮ್ಗೆ ಪ್ರಾಬಬ್ಲಿ ಸೀಮಿತ ಆಗ್ತಿದೆ ಬಹಳಷ್ಟು ಜನಕ್ಕೆ. ಆಲ್ಸೋ ಅದೊಂದು ಧೈರ್ಯ ಮಾಡಿ ಹೊರಗಡೆ ಬಂದು ನಾನು ಇದನ್ನ ಐ ವಿಲ್ ಕಾನ್ಕರ್ ದಿಸ್ ಅನ್ನೋದು ಕೂಡ ಅನದರ್ ಥಿಂಗ್. ಏನೋ ಒಂದು ಡಮೀಸ್ ಗೈಡ್ ಅಂತ ಹೇಳ್ಬೋದು. ಅದನ್ನ ಸ್ವಲ್ಪ ಜಸ್ಟ್ ಸಿಂಪ್ಲಿಫೈಯಿಂಗ್ ಥಿಂಗ್ಸ್, ಯುನೋ ಫ್ರಮ್ ಸ್ಕ್ರಾಚ್ ಇಂದ ಶುರು ಮಾಡಿ ಟು ಅಟ್ ಲೀಸ್ಟ್ ಗೆಟ್ ದಟ್ ಫಸ್ಟ್ ಆಪರ್ಚುನಿಟಿ. ಬಟ್ ಸ್ಟೇಜಸ್ ಲೈಕ್ ದಿಸ್ ಯಂಗ್ಸ್ಟರ್ಸ್ಗೆ ಶಾರ್ಟ್ ಕಟ್. ಮ್ಯೂಸಿಕ್ ಡೈರೆಕ್ಟರ್ಸ್ನ ಮೀಟ್ ಮಾಡೋಕ್ಕೆ ಅಥವಾ ಲೈಮ್ ಲೈಟಿಗೆ ಬರೋಕ್ಕೆ ಈ ಥರ ಒಂದು ಕಾಂಟೆಸ್ಟ್ ಇಲ್ಲ ಅಂದರೆ ಅವ್ರಿಗೆ ಇಟ್ ವಿಲ್ ಬಿ ಈವನ್ ಮೋರ್ ಹಾರ್ಡರ್ ಟು pursue whatever they want. ಈಗ ಈ ಥರ ಸ್ಟೇಜಲ್ಲಿ 6 ಜನ ಅಂತ ಅನ್ಕೊಳ್ಳೋಣ. ದೋಸ್ ಲಕ್ಕಿ 6 singers will get the big stage. they get to sing in front of playback singers ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಸ್ ಜಡ್ಜಸ್ ಆಗಿ ಬರ್ತಾರೆ. ಆ್ಯಂಡ್ ನೀವು ಆನ್ ಏರ್ ಮಾತಾಡಿಸ್ತೀರಾ, ಅವ್ರು ಯಾವುದೋ ಒಂದು 2 ಲೈನ್ ಹಾಡ್ತಾರೆ, ಅದನ್ನ ಯಾರೋ ಮ್ಯೂಸಿಕ್ ಡೈರೆಕ್ಟರ್ FM ಅಲ್ಲಿ ಹೋಗ್ತಾ ಕಾರಲ್ಲಿ ಕೇಳ್ಬೋದು, ಇಂಪ್ರೆಸ್ ಆಗ್ಬೋದು. ಆ ಥರ ಏನೋ ಒಂದು ಶಾರ್ಟ್ ಕಟ್ ಕ್ರಿಯೇಟ್ ಆಗುತ್ತೆ ಈ ಥರ ಸ್ಟೇಜಸ್ಸಿಂದ. ಐ ವುಡ್ ಸೇ ನಮ್ದೆಲ್ಲ ಸ್ಟಾರ್ಟ್ ಇಲ್ಲಿಂದ ಆಗಿರೋದು. ಎಕ್ಸಾಕ್ಟ್ಲಿ ಓಮ್ ಬದ್ಕೊಂಡಿದ್ವಿ ನಾವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಸುನಿಧಿ ಸ್ಕೂಲಲ್ಲಿ ಇದ್ರಿ, ಕರೆಕ್ಟ್ ಆಗಿ ಅಂದ್ರೆ ರೈಟ್ ಟೈಮ್ ರೈಟ್ ಪ್ಲೇಸ್ ಅಂತ ಹೇಳೋಕು ಅದೇ ಟೈಮಲ್ಲಿ ಒಂದು ಮಕ್ಕಳ ಸಿನಿಮಾ ಬರೋದು. ಮಕ್ಕಳ ಸಿನಿಮಾ ಎಷ್ಟು ಸಲ ಬರುತ್ತೆ ಆ ತರ ನೋಡಿದ್ರೆ ದಿಸ್ ವಾಸ್ ಮೆಂಟ್ ಟು ಬಿ ಫಾರ್ ಯು ಅಲ್ವಾ. ಸಮಟೈಮ್ಸ್ ಯೂನಿವರ್ಸ್ ಜಸ್ಟ್ ಅಲೈನ್ಸ್ ಅಂಡ್ ಅದು ಕರೆಕ್ಟ್ ಆಗಿ ಒಂದು ಮಕ್ಕಳ ಸಿನಿಮಾ ಬರುತ್ತೆ. ಮಕ್ಕಳ ಸಿನಿಮಾದಲ್ಲಿ ಅದಕ್ಕೆ ಸರಿಯಾಗಿ ಹೌದು ಅದೇ ಟೈಮ್ಗೆ ಒಂದು ಹಾಡು, ಅದೊಂದು ಒಂದು ಸಿನಿಮಾ ಬರ್ತಾ ಇದೆ, ಸರಿ ನಾವು ಒಂದು ಹಾಡೋದಕ್ಕೊಂದು ಅವಕಾಶ ಕೊಡ್ತೀವಿ ಅಂತ ಯೋಚನೆ ಮಾಡೋದಕ್ಕೂ ಕೂಡ ನಾವೆಲ್ಲ ನಮ್ಮ ಕೈಲಿ ಮಾಡಿಸ್ಕೊಳ್ಳೋದು ಅಷ್ಟೇ ಕೆಲವೊಂದು ಕೆಲಸ. ಯೂನಿವರ್ಸ್ ಇದಂತೂ ನನ್ ತುಂಬಾ ಇದೊಂದು ನನ್ ನಿಜವಾಗ್ಲೂ ಕೇಸ್ ಸ್ಟಡಿ ಅದು. ಇಫ್ ಇಟ್ಸ್ ರಿಯಲಿ ಮೆಂಟ್ somehow one children's movie ಬರಬೇಕು. ಆ ಚಿಲ್ಡ್ರನ್ಸ್ ಮೂವಿ ಕಮರ್ಷಿಯಲಿ ಹಿಟ್ ಆಗೋದು ಇನ್ನೊಂದು ಅಲ್ವಾ. ಸೊ ಹೇಗೆ ಆ ಟೈಮಲ್ಲಿ ಸ್ಕೂಲು ಹೇಳ್ಬೇಕಂದ್ರೆ ಆಬ್ವಿಯಸ್ಲಿ ನಾನು ರೇಡಿಯೋ ಕೇಳ್ತಿರ್ಲಿಲ್ಲ ಸ್ಕೂಲ್ ಇದರಲ್ಲಿ. ಐ ವಾಸ್ ನಾಟ್ ಇಂಟ್ರೊಡ್ಯೂಸ್ಡ್ ಟು ಆಲ್ ಆಫ್ ಥ್ಯಾಂಕ್ ಗಾಡ್ ಶಿಲ್ ನಾಟ್ ಟೆಲ್ ನಾನು ನಿಮ್ಮನ್ನ ಸ್ಕೂಲಿಂದ ಕೇಳ್ತಾ ಇದ್ದೀನಿ. ಇಲ್ಲ, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೈ ಕಸಿನ್. ಅವರು ಹೀಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಹೀ ಕೇಮ್ ಅಕ್ರಾಸ್ ದಿಸ್ ಆ್ಯಡ್, ಈ ಥರ ಸೂಪರ್ ಸಿಂಗರ್ ಜೂನಿಯರ್ ಈ ಥರ ಒಂದು ರಿಷಬ್ ಶೆಟ್ಟಿ ವಿನ್ ಆದರೆ ರಿಷಬ್ ಶೆಟ್ಟಿ ಮೂವಿಲಿ ಹಾಡೋಕ್ಕೆ ಅವಕಾಶ ಇದೆ ಅಂತೆ ಚಿಕ್ಕಪ್ಪ ನೋಡಿ. ಅವಾಗಷ್ಟೇ ನಾನು ಸರೆಗಮಪ್ಪ ಆ್ಯಂಡ್ ಇದು ತುಂಬಿ ಹಾಡುವೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಬಟ್ ಇಂಥ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಸೊ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ಅಪ್ಪ ಇನ್ನೊಂದು ಸ್ವಲ್ಪ ರಿಸರ್ಚ್ ಮಾಡಿ ಆಡಿಷನ್ ಕೊಟ್ಟು ದೆನ್ ನೋಡಿದ್ರೆ ಫೈನಲಿಸ್ಟ್ ಅಂತ. ಲೈಕ್ ಆಡಿಷನ್ ಆದಮೇಲೆ ಒಂದು ವಾರ ರಿಹರ್ಸಲ್ಸ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ಐ ವನ್ ದಟ್ ಶೋ. ಆ್ಯಂಡ್ ಜಡ್ಜು ವಾಸುಕಿ ವೈಭವ್ ಹಾಗೆ ವಾರಿಜಾಶ್ರೀ ಇದ್ದರು. ಎಸ್, ಆ್ಯಂಡ್ ಲೇಟರ್ ಐ ಗಾಟ್ ಟು ಸಿಂಗ್ ವೆರಿ ಬ್ಯೂಟಿಫುಲ್ ಸಾಂಗ್ ಹೇ ಶಾರದೆ. ಅದು ಹೇಳ್ದಂಗೆ ರೈಟ್ ಟೈಮ್ ರೈಟ್ ಆಪರ್ಚುನಿಟಿ. ಅದು ಇಟ್ಸ್ ಬೆಸ್ಟ್ ಎಕ್ಸಾಂಪಲ್. ಸ್ಕೂಲಲ್ಲೆಲ್ಲ ಫುಲ್ ಸ್ಕೋಪ್ ತಗೊಂಡು ಎಸ್ ಎಸ್ ಸ್ಕೋಪ್ ಅನ್ನೋಕ್ಕಿಂತ ಪೀಪಲ್ ಗಾಟ್ ಟು ನೋ ಲೈಕ್ ಓಕೆ ಓ ಹೇ ಶಾರದೆ. ಆ್ಯಂಡ್ ಈಗಿನ ದಿನನೂ ಹೇ ಶಾರದೆ ಎಷ್ಟೊಂದು ಜನ ಬಂದು ಹೇಳ್ತಾರೆ ನನ್ನ ಮಗು ಶಿ ಸಿಂಗ್ಸ್ ಯುವರ್ ಸಾಂಗ್ ಹೇ ಶಾರದೆ, ಇಟ್ಸ್ ಹರ್ ಫೇವ್ರೆಟ್ ಸಾಂಗ್ ಅಂತೆಲ್ಲ. ಭಾಳ ಖುಷಿ ಆಗತ್ತೆ ಅವೆಲ್ಲ ಕೇಳಿದ್ರೆ. ಸೊ ಗಣೇಶ್ ಯುನೋ ಒಂಥರ ಸಕಲ ಕಲಾವಲ್ಲಭ ಇವರು. ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್. ಸೊ
ಆರ್ಡರ್ ಡಿಸಾರ್ಡರ್ ಅಲ್ಲ ಎಲ್ಲನೇ ಬಟ್ ಯಾ ಮಲ್ಟಿಪಲ್ ಪರ್ಸನಾಲಿಟಿಲೂ ಆರ್ಡರ್ ಇದೆ ಅದು ತುಂಬಾ ಕಷ್ಟನೇ. ನೀವು ಅಷ್ಟೇ ಸುಮ್ಮನೆ ಹಾಗೆ ಬಿಹೈಂಡ್ ದ ಸೀನ್ಸ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಇವ್ರು ಮದ್ವೆ ಆಗಿ ರೈಟ್ ಫ್ರಮ್ ಡೇ ಒನ್ ಇವ್ರ ಕೊಲಾಬ್ರೇಷನ್ ವೈಫ್ ಜೊತೆ ಅಲ್ಲಿಂದಾನೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಡಿಜಿಟಲ್ ಕೊಲಾಬ್ರೇಷನ್ ಸಕ್ಸಸ್ಫುಲಿ. ಸೊ ಗಂಡ ಹೆಂಡತಿ ಮನೆಯಲ್ಲಿ ಕ್ಯಾಮ್ರಾ ಇಟ್ಕೊಂಡೆ ಓಡಾಡ್ತಿರ್ತೀರಾ, ಹೇಗಿರುತ್ತೆ? ಕ್ಯಾಮ್ರಾ ಆಫ್ ಆಗಿರುತ್ತೆ. ಹೇಗೆ ನಿಮ್ ವೈಫ್ ನ ನಿಮ್ಮ ಸಿಂಗಿಂಗ್ ಟ್ಯಾಲೆಂಟ್ ಇಂದ ಇಂಪ್ರೆಸ್ ಮಾಡಿದ್ದ? ಅವಳಿಗೆ ನಾನು ಯಾರು ಅಂತಾನೆ ಗೊತ್ತಿರಲಿಲ್ಲ. ಇಟ್ಸ್ ಅ ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. shaadi.com ಮ್ಯಾಟ್ರಿಮೋನಿಯಲ್ಲಿ ಅವಳ ರಿಕ್ವೆಸ್ಟ್ ಕಳಿಸಿದ್ದು. ನಾನು ಫಸ್ಟ್ 10 ಜನ ಕಳಿಸಿದ್ದೆ. ಆಫ್ ಕೋರ್ಸ್ ದೇ ರಿಜೆಕ್ಟೆಡ್. ನೆಕ್ಸ್ಟ್ ಆ ಕಡೆಯಿಂದ ಬಂತು, ಯಾಕಂದ್ರೆ ನಾನು ಸಖತ್ತಾಗಿರೋರ್ಗೆ ಕಳಿಸಿದ್ದೆ. ನನಗೆ ಶೀ ಸೆಂಟ್ ಮಿ ರಿಕ್ವೆಸ್ಟ್. ನಾನು ಸಿಕ್ಕಾಪಟ್ಟೆ ಪಾಪದ ಒಂಥರ ಬೈ ಮಿಸ್ಟೇಕ್ ಆಗಿ ನೀವು ಕಳ್ಸಿದ್ದೀರ ಏನಂತಾನೆ ಹಂಗೆ ರಿಪ್ಲೈ ಮಾಡಿದೆ. ನನಗೆ ಜಾಸ್ತಿ ಅಂತ ಅನ್ಸ್ಬಿಡ್ತು, ಯಾಕೋ ನಂಗೆ ಜಾಸ್ತಿ ಆಯ್ತಲ್ಲ ಇದು ಅಂತ. ಶೀಟ್ ಹೊಡಿಲ್ಲ, ಪ್ರೊಫೈಲ್ ನೋಡಿದ್ವಿ ಇಷ್ಟ ಆಯ್ತು. ದೆನ್ ಹಾಗೆ ಮಾತಾಡುವಾಗ ಫೋನ್ ನಂಬರ್ ಎಲ್ಲ ಎಕ್ಸ್ಚೇಂಜ್ ಆಗಿ ಮಾತಾಡುವಾಗ, ಇವತ್ತು ನಾನು ಇರಲ್ಲ, ಕಾನ್ಸರ್ಟಿಗೆ ಹೋಗ್ತಿದ್ದೀನಿ ಅಂತಂದೆ. ಶೀಸ್ ಲೈಕ್, ಓ ನೀವು ಕಾನ್ಸರ್ಟ್ ನೋಡೋಕ್ಕೆಲ್ಲ ಹೋಗ್ತೀರಾ? ನಾನು ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ದೆನ್ ಐ ಫೆಲ್ಟ್ ಓಕೆ ಗುಡ್. ಅಂದ್ರೆ ಯೂಶುವಲಿ ಏನಾಗತ್ತೆ, ಫೇಮ್ ನೋಡಿ ಬರೋರೆಲ್ಲ ಕಾಮನ್ ಮ್ಯಾನ್ ಆಗಿದ್ದು ಪ್ರಿನ್ಸೆಸ್ ನ ಕನ್ವಿನ್ಸ್ ಮಾಡಿ ಆಮೇಲೆ ಓ ನಾನು ಯುವರ್ ಪ್ರಿನ್ಸ್ ಅವ್ರು ಏನೋ ಅನ್ಕೊಂಡ್ ಬರೋದು, ಓ ಸಿಂಗರ್ ಹಿಂಗೆ ಅಂತ. ಸೊ ನಾನು ಯಾರು ಅಂತಾನೆ ಗೊತ್ತಿಲ್ಲ. ಹೌದೌದು. ನಾನು ಐ ಡಿಸೈಡೆಡ್ ಓಕೆ ಮ್ಯಾರಿ ಹರ್ ಅಂತ. ಅಂಡ್ ಇವ್ರು ಹೇಳ್ತಿದ್ರಲ್ಲ ಕಾರ್ಪೊರೇಟ್ ಜಾಬ್, ನಾನು ಏನು IT ಕೆಲಸ ಮಾಡ್ತಿರೋವಾಗ ನಾನು ನನ್ನ ಕೊಲಿಗಿಗೆ ಹೇಳಿದ್ದೆ, ನಾನು ಹಾಡ್ತೀನಿ ಕಣೋ ಹಂಗೆ ಹಿಂಗೆ ಅಂತ. ಬಿಕಾಸ್ ನಾನು ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಉಡುಪಿಲಿ. ಸೊ ಬೆಂಗಳೂರಿಗೆ ಜಾಬ್ಗೆ ಅಂತ ಬಂದಿದ್ದು. ಇಲ್ಲಿ ಯಾರು ಪರಿಚಯ ಇಲ್ಲ, ಗಾಡ್ ಫಾದರ್ ಯಾರು ಇಲ್ಲ ಈ ಫೀಲ್ಡ್ ಅಲ್ಲಿ. ನಮ್ಮ ವಂಶದಲ್ಲೇ ಯಾರು ಹಾಡಲ್ಲ, ನಾನು ಒಬ್ಬ, ನಾನು ಏನೋ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ. ಇಡೀ ಮನೇಲಲ್ಲ, ವಂಶದಲ್ಲೇ ಯಾರು ಹಾಡಲ್ಲ. ಹೌದಾ? ಯೂಶಲಿ ನಾನು ನೋಡಿರೋ ಸಿಂಗರ್ಸ್ ಅಂತಂದ್ರೆ ಪ್ರಾಪರ್ ಟ್ರೈನ್ ಸಿಂಗರ್ಸ್ ಅಂತಂದ್ರೆ ಅವ್ರು ವಂಶ ಪಾರಂಪರ್ಯದಿಂದ ಹಾಡ್ತಾ ಇರ್ತಾರೆ. ಮೇ ಬಿ ಯಾರೋ ಅದೇ ಈ ತರ ಬಾತ್ರೂಮ್ಗೆ ಸೀಮಿತ ಆದ ಟ್ಯಾಲೆಂಟ್ ಇರ್ಬೋದು. ಸೊ ಕೊಲಿಗೆ ಅಂದಿದ್ದೆ ನಾನು ಹಿಂಗೆ ಹಾಡ್ತೀನಿ, ಇಂಟ್ರೆಸ್ಟ್ ಇದೆ ಅಂತ. ದೆನ್ ಹೀ ಟೋಲ್ಡ್, ರೇಡಿಯೋ ಸಿಟಿ ಸೂಪರ್ ಸಿಂಗರ್ ಸೀಸನ್ 8 ಆಗ್ತಾ ಇದೆ, ಆಡಿಷನ್ ಕೊಡು ಅಂತ. ನನ್ನ ಫಸ್ಟ್ ಡೈಲಾಗೇ ಇದ್ದಿದ್ದು, ನಮ್ಗೆಲ್ಲ ಯಾಕೆ ಮಗ ಅಂತ. ಅಂದರೆ ನನಗೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಬೆಂಗಳೂರು ಹೊಸ ಊರು, ಏನೋ ಕಾನ್ಫಿಡೆನ್ಸ್ ಅಷ್ಟೆಲ್ಲ ಇರಲ್ಲ. ದೆನ್ ಹೀ ಟೋಲ್ಡ್, ಇಲ್ಲ ನೀನು ಆಡಿಷನ್ ಕೊಡು ನೋಡೋಣ ಅಂತ. ನನಗೆ ಸ್ಟಿಲ್ ರಿಮೆಂಬರ್, ರಜಸ್ ಅವ್ರಿಗೆ ಕಾಲ್ ಮಾಡಿದ್ದೆ. ಹೆಂಗೋ ನಂಬರ್ ತಗೊಂಡು ರಜಸ್ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ದೆ, ಈ ಥರ ಆಡಿಷನ್ ಆಗ್ತಾ ಇದೆಯಂತೆ, ಕೊಡ್ಬೋದಾ? ಐ ಥಿಂಕ್ ಇಟ್ ವಾಸ್ ಲಾಸ್ಟ್ ಡೇ ಆಫ್ ಸೀಸನ್ 8 ಆಡಿಷನ್. ಅವರು ಅಯ್ಯೋ ಇವತ್ತೇ ಲಾಸ್ಟ್ ಡೇ ಅಲ್ವಾ, ಮುಗಿದೋಯ್ತು. ನಾನು ಏನೋ ಪಾಪದ ಒಂಥರ, ಹೌದಾ ಪರವಾಗಿಲ್ಲ ನೆಕ್ಸ್ಟ್ ಇಯರ್ ಕೊಡ್ತೀನಿ ಅಂತಂದೆ. ಹೀ ಫೀಲ್ಡ್ ಏನೋ ಪಾಪ ಅಂತ ಅನ್ನಿಸ್ತಾ ಏನೋ, ಪರವಾಗಿಲ್ಲ ನಾಳೆ ಬನ್ನಿ ರೇಡಿಯೋ ಸಿಟಿ ಆಫೀಸಿಗೆ ಬಂದು ಆಡಿಷನ್ ಕೊಡಿ ಅಂತಂದ್ರು. ಆಡಿಷನ್ ಕೊಟ್ಟೆ, ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆದೆ. ನನ್ಗೆ ಅದೇ ಒಂಥರ ಹಬ್ಬ, ಇದೇ ಆಡಿಷನ್ ಕೊಟ್ಟೆ ಫೈನಲಿಸ್ಟ್. ನೆಕ್ಸ್ಟ್ ಒಂದ್ ವಾರ ಏನು ರಿಹರ್ಸಲ್ ಇರತ್ತಲ್ವ, ರಿಹರ್ಸಲ್ ಬರ್ತೀನಿ. ಆವಾಗಲೇ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದಾನೇ ನೋಡಿ ಬೆಳೆದಿರೋ ಅಂತ 2 ಸಿಂಗರ್ಸ್ ಬಂದಿದ್ರು, ದೇವರ್ ಫೈನಲಿಸ್ಟ್. ನಾನು ಮನ್ಸಲ್ಲಿ ಅಂದ್ಕೊಂಡೆ ನನಗೆ ಏನಕ್ಕೆ ಬೇಕಿತ್ತಪ್ಪ ಅಂದ್ರೆ ಎದೆ ತುಂಬಿ ಹಾಡುವೇನೋ ಅದ್ರಲ್ಲೆಲ್ಲ ಬಂದ. ನಾವು ಅವಾಗ ಟಿವಿಯಲ್ಲಿ ಅವ್ರನ್ನೇ ನೋಡಿ ಬೆಳೆದು ನಾನು. ಅವರು ಬಂದಿದ್ರು ಫೈನಲಿಸ್ಟ್ಸ್ ಆಗಿ. ನಾನು ಇವ್ರೆದ್ರು ನಾನೇನು ಹಾಡೋದು ಅಂತ. ನನಗೆ ಅದು ಹಂಗೆ ಮಂತ್ರಿ ಮಾಲಲ್ಲಿ ಹಾಡ್ತಾ ಅದೇನೋ ಆ ಸ್ಟೇಜ್ ಮಹಿಮೆ ಅನ್ಸುತ್ತೆ, ಅಥವಾ ಒಂದು ಆಪರ್ಚುನಿಟಿನ ಬಿಡಬಾರ್ದು ಅಂತೇನೋ ಅನಿಸ್ತಾ ಏನೋ. ಅದು ಬಹಳ ಮುಖ್ಯ ಅಲ್ವಾ? ಹಾಡೋದು, ಹಾಡ್ಗಾರಿಕೆ ಒಂದು ಆಲ್ಸೋ ತುಂಬಾ ಡೈನಮಿಕ್ಸ್ ಮ್ಯಾಟರ್ ಆಗುತ್ತೆ. ನಾವು ಜನರಲಿ ನೋಡಿರೋದು ಫೈನಲಿಸ್ಟ್ಸ್ ಬಂದು ಒಂದು ವಾರದ ಗ್ರೂಮಿಂಗ್ ಸೆಷನ್ ಇರುತ್ತೆ ಬಿಫೋರ್ ಆಕ್ಚುಯಲ್ ಆನ್ ಗ್ರೌಂಡ್ ಹಾಡೋದಕ್ಕೆ ಮುಂಚೆ. ಆ ಟೈಮಲ್ಲಿ ಯಾರು ಸಕ್ಕತ್ತಾಗಿ ಹಾಡ್ತಿರ್ತಾರೆ ಅವರು ಮೇನ್ ಇವೆಂಟ್ ಅಲ್ಲಿ ಸ್ವಲ್ಪ ಹೆಂಗೆಂಗೋ ಹಿಂದುಳಿದಿರೋದು ನಾವು ನೋಡಿದೀವಿ. ಪ್ರಾಕ್ಟೀಸ್ ಸೆಷನ್ ಅಲ್ಲಿ ನಾರ್ಮಲ್ ಆಗಿ ಹಾಡ್ತಿರೋಂಥವ್ರು ಮೇನ್ ಇವೆಂಟ್ ಅಲ್ಲಿ ಫುಲ್ ಬಂಪರ್ ಹೊಡೆದಿರೋರು ನಾವು ನೋಡಿದೀವಿ. ನಾನು ಸೆಕೆಂಡ್ ಕ್ಯಾಟಗರಿ ಜೋಶಕ್ಕೆ ಬಂದು ಎಕ್ಸ್ಟ್ರಾ ಆ ಜನರ ಮುಂದೆ ಆ ಡೈನಮಿಕ್ಸ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ನಿಮ್ಗೆ. ಎಸ್ಪೆಷಲಿ ನೀವು ಕಾನ್ಸರ್ಟ್ಸ್ ತುಂಬಾ ಮಾಡ್ಬೇಕಾದ್ರೆ ಇವತ್ತಿಗೂ ಆ ಒಂದು ಭಯ ಅಥವಾ ನರ್ವಸ್ನೆಸ್ ಫೀಲ್ ಮಾಡ್ತೀರಾ ನೀವು? ಖಂಡಿತ ಬಟರ್ಫ್ಲೈಸ್ ಇದ್ದೇ ಇರುತ್ತೆ. ಹೇಳೋರಂತೆ ಎಷ್ಟೋ ಸಿನಿಮಾ ಮಾಡಿದ್ಮೇಲೂ ರಾಘವೇಂದ್ರ ರಾಜ್ಕುಮಾರ್ ಅವ್ರು ಹೇಳಿದ್ರಂತೆ, ನಾನು ಫಸ್ಟ್ ಸಿನಿಮಾ ಅಂದ್ರೆ ನಂದು ಸಿನಿಮಾ ಫಸ್ಟ್ ಶಾಟು ಕ್ಯಾಮರಾ ಎಲ್ಲ ರೆಡಿ ಇಟ್ಟು, ಅಂದ್ರೆ ಇನ್ನೂ ಕ್ಯಾರೆಕ್ಟರ್ ಒಳಗಡೆ ಹೋಗಿರಲ್ವಲ್ಲ ಅವರು, ಸಿನಿಮಾದ ಫಸ್ಟ್ ಶಾಟು ಅವತ್ತಿಗೂ ಅವ್ರಿಗೆ ಎಷ್ಟೋ ಸಿನಿಮಾ ಆದ್ಮೇಲೆ ಬಟರ್ಫ್ಲೈಸ್ ಇರೋದಂತೆ, ಭಯದಲ್ಲೇ ಮಾಡೋದಂತೆ. ಫಸ್ಟ್ ಶಾಟ್ನ ಅಣ್ಣವ್ರಿಗೆ ಬಟರ್ಫ್ಲೈಸ್ ಇದೆ ಅಂದ್ರೆ
ನಮ್ಮ ಒಳಗಡೆ ದೊಡ್ಡ ದೊಡ್ಡ ಗರುಡಗಳೇ ಇರ್ಬೇಕು. ಅಲ್ಲಿ ಕಾನ್ಸರ್ಟ್ ಅಲ್ಲಿ ನಡೆಯುತ್ತೆ. ಈಗ ಆಂಕರ್ ಹೇಳ್ತಾರಲ್ಲ ಲೆಟ್ಸ್ ವೆಲ್ಕಮ್ ಅಂತ ಅಂದ್ಕೂಡ್ಲೆ ಅಂದ್ರೆ ಸೌಂಡ್ ಚೆನ್ನಾಗಿರ್ಬೇಕು. ಸೌಂಡ್ ಏನಾದ್ರು ಕೈ ಕೊಟ್ರೆ ಆ ಫಸ್ಟ್ ನೋಟ್ ತಗೊಳ್ಳುವಾಗ ಸ್ವಲ್ಪ ಗಾಬರಿ ಆಗಿ ಸ್ಟೇಜ್ ಮೇಲೆ ಹೋದಾಗ್ಲೇ ಅರ್ಧ ಎನರ್ಜಿ ಒಂಥರ ಹೋಗ್ಬಿಟ್ಟಿರುತ್ತೆ. ಇವತ್ತು ಬಿಕಮ್ ದ ಅದರ್ ವೇ ರೌಂಡ್. ಹಿಂದೆ ಇರೋ ತನಕ ಹೆಂಗೆ ಏನು ಅಂತ ಅನ್ಸ್ತಿದ್ರು ಸ್ಟೇಜ್ ಮೇಲೆ ಹೋಗಿ 10,000 ಜನ ನೋಡ್ಬಿಟ್ರೆ ಎನರ್ಜಿ ಬಂದ್ಬಿಡುತ್ತೆ. ಅಲ್ಲಿಂದ ಎನರ್ಜಿ ಬರುತ್ತೆ. ಈಗ ಹಾಡಿ 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 ಜನ ಇಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ. 100 ಜನ ಇದಾರೆ ಅಂತ, 1 ಲಕ್ಷ ಜನ ಕಾಣಿಸಿದ್ರೆ ಅಲ್ಲೋ ನಮಸ್ತೆ ಅಂತ ಅಂದ್ಕೊಳ್ಳಿ ಅವ್ರು ಓ ಅಂತಂದ್ರೆ ಅಲ್ಲೇ ಜೋಶ್ ಬರೋದು. ಆರ್ಟಿಸ್ಟ್ ಗೆ ಬೇಕಾಗಿರೋದೇ ಜನ, ಲೌಡ್ ಚೇರ್. ಆ ಒಂದು ಥ್ರಿಲ್ ಇದೆಯಲ್ಲ ಕಮ್ಮಿ ಆಗಲ್ಲ. ನಿಮ್ಮ ಹಾಡುಗಳು ರೆಕಾರ್ಡ್ ಮಾಡ್ತಾ ಇರ್ಬೇಕಾದ್ರೆ, ಎಸ್ಪೆಷಲಿ ಯುನೋ ರೀಲ್ಸ್ ಮಾಡ್ಬೇಕಾದ್ರೆ, ವಿಡಿಯೋಸ್ ಮಾಡ್ಬೇಕಾದ್ರೆ ಒಬ್ರೇ ಹಾಡ್ತಾ ಇರ್ತೀರಾ, ಬಟ್ ಬ್ಯೂಟಿಫುಲಿ ಎಡಿಟೆಡ್ ಹಾಡುಗಳು. ಅಂಡ್ ಇನ್ಫ್ಯಾಕ್ಟ್ ಆ ಬಿಟ್ಸ್ ನ ತುಂಬಾ ಜನ ಯೂಸ್ ಮಾಡಿ ರೀಲ್ಸ್ ಮಾಡಿದ್ದು. ಇವತ್ತಿಗೆ ಸಾಂಗ್ಸ್ ಸೋಷಿಯಲ್ ಮೀಡಿಯಾನಲ್ಲಿ ಹಿಟ್ ಆಯ್ತು ಅಂದ್ರೆ ಹಾಡು ಹಿಟ್ಟು ಅಂತ. ಅದು ಎಷ್ಟು ರೀಲ್ಸ್ ಆಯ್ತು ಹಾಡಿಗೆ, ಆರ್ಗ್ಯಾನಿಕ್ ಆಗಿ ಎಷ್ಟಾಯ್ತು, ಎಷ್ಟು ಜನಕ್ಕೆ ತಲೆಯಲ್ಲಿ ಕೂತ್ಕೊಂಡಿದೆ, ಅದೊಂದು ಹುಕ್ಕು ಅನ್ನೋದು ಬಹಳ ಮ್ಯಾಟರ್ ಆಗುತ್ತೆ. ಅದಕ್ಕೆ ಕ್ರಿಯೇಟರ್ಸ್ ಲೈಕ್ ಯು ರಿಯಲಿ ಮ್ಯಾಟರ್. ಅದರದೊಂದು ಸಣ್ಣ ಬಿಟ್ ತಗೊಂಡು ಹಾಡಿದ್ದು, ಯುನೋ ಎಷ್ಟೋ ಸಾಂಗ್ಸ್ ಆ ಥರ ವೈರಲ್ ಆಗಿದೆ ನಿಮ್ಮ ವಾಯ್ಸ್ ಅಲ್ಲಿ. ಹೌ ಡಿಡ್ ಇಟ್ ಆಲ್ ಸ್ಟಾರ್ಟ್? ಟು ಬಿ ಹಾನೆಸ್ಟ್, ಈ ಥರ ವೈರಲ್ ಆಗತ್ತೆ ಅಥವಾ ತುಂಬ ಸೀರಿಯಸ್ ಆಗಿ ಕುತ್ಕೊಂಡು ಮಾಡಿದ್ದು ಇರಲಿಲ್ಲ. ಇನ್ಸ್ಪೈರ್ಡ್ ಬೈ ಮೆನಿ ಕ್ರಿಯೇಟರ್ಸ್ ಆ್ಯಸ್ ವೆಲ್. ಆ್ಯಂಡ್ ನಾವು ಎಷ್ಟೊಂದು ಜನ ಒಂದಿಷ್ಟು ಜನ ಫ್ರೆಂಡ್ಸ್ ಈ ಥರ ಹಾಕ್ತಿದ್ವಿ ಸಾಂಗ್ಸ್ನ. ನಾನು ಸ್ಟಾರ್ಟ್ ಮಾಡಿದ್ದೆ ವೀಡಿಯೋಸ್ ಎಲ್ಲ ಹಾಕ್ತಿರ್ಲಿಲ್ಲ, ಸುಮ್ಮನೆ ಬ್ಲ್ಯಾಂಕ್ ವಿಡಿಯೋಲಿ ಬರೀ ಆಡಿಯೋ ಮಾತ್ರ ಹಾಕ್ತಿದ್ದೆ ಫಸ್ಟಿಗೆ. ಆ್ಯಂಡ್ ದೆನ್ ಲೇಟರ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಾಗ ವೀಡಿಯೋಸ್ ಲೈಕ್ ಕ್ಯಾಮ್ರಾ ಮುಂದೆ ಹಾಡೋಕ್ಕೆ ಸ್ಟಾರ್ಟ್ ಮಾಡಿ, ಆಮೇಲೆ ನಂಗೆ ಗಿಟಾರ್ ಕಲಿಬೇಕು ಅಂತ ತುಂಬ ಇಷ್ಟ ಆಯಿತು ಮುಂಚೆಯಿಂದನೂ. ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಪೋಸ್ಟ್ ಬಂದು ವಾಂಟ್ ಟು ಲರ್ನ್ ದಿಸ್ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್ ಸಮ್ ಡೇ ಅಂತೇನೋ ಇತ್ತು. ಸೊ ಆಮೇಲೆ ಗಿಟಾರ್ 1-2 ತಿಂಗಳು ಹೋದೆ ಕ್ಲಾಸಿಗೆ. ಅದಾದಮೇಲೆ ಎಷ್ಟೊಂದು ಜನ, ಅದಕ್ಕಿಂತ ಮುಂಚೆನೇ ಎಷ್ಟೊಂದು ಜನ ಗಿಟಾರಲ್ಲಿ ಇಟ್ಕೊಂಡು ಕವರ್ಸ್ ಎಲ್ಲ ಮಾಡ್ತಿದ್ರು, ಬಟ್ ಕನ್ನಡದಲ್ಲಿ ಪ್ರಾಮಿನೆಂಟ್ಲಿ ಮಾಡಿದವ್ರು ನಾನು ನೋಡಿಲ್ಲ. ಸರಿ, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಕಾರ್ಡ್ಸಲ್ಲಿ ಏನೋ ಒಂದು ನನ್ನ ಫೇವ್ರೆಟ್ ಸಾಂಗ್ಸ್ ಕವರ್ ಮಾಡೋಣ ಅಂತ ಮಾಡಿ ಪ್ರಾಬ್ಲಿ ಇಟ್ ವಾಸ್ ನಾಟ್ ಅ ಸಡನ್ ಇದು. ಐ ಯೂಸ್ ಟು ಪೋಸ್ಟ್ ಫ್ರಮ್ ಲೈಕ್ ಪಾಸ್ಟ್ 3 years or 2 years ಇಂದನೇ ಪೋಸ್ಟ್ ಮಾಡ್ತಾ ಬರ್ತಿದ್ದೆ. ಬಟ್ ಯಾವುದೋ ಒಂದು ಸಾಂಗ್ ಕ್ಲಿಕ್ ಆಯಿತು, ಆ ಥರ ದಟ್ ವಿಡಿಯೋ ಫಾರ್ಮ್ಯಾಟ್ ಜನಕ್ಕೆ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ದೆನ್ ಅದರಿಂದ ಬಹಳಷ್ಟು ಆಪರ್ಚುನಿಟಿ ಸಿಗ್ತಾ. ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಐ ಆಮ್ ಆಲ್ಸೋ ಹ್ಯಾಪಿ ದಟ್ ಐ ಮೇಡ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ಮೈ ಸೆಲ್ಫ್ ಅನ್ನೋದು ಒಂಥರ. ಅದೊಂದು ದೊಡ್ಡ ಸೋಷಿಯಲ್ ಮೀಡಿಯಾ ಅಷ್ಟು ಪವರ್ ನಂಗೆ ಆವಾಗ ಗೊತ್ತಿರಲಿಲ್ಲ. ಬಟ್ ಇವಾಗ ರೆಕಗ್ನಿಷನ್ ಇರ್ಬೋದು, ಎಷ್ಟೊಂದು ಜನ ರೆಕಗ್ನೈಸ್ ಮಾಡ್ತಾರೆ, ಇಲ್ಲ ಪ್ರೋಗ್ರಾಮ್ಸ್ ಶೋಸ್ ಇರ್ಬೋದು. ಸೊ ಯಾ, ವೆರಿ ಗ್ರೇಟ್ಫುಲ್ ಫಾರ್ ಮೈ ಸೆಲ್ಫ್ ದಟ್ ಐ ಡಿಸೈಡೆಡ್ ಟು ಪೋಸ್ಟ್ ಸಮಥಿಂಗ್. ಯಾ, ಕರೆಕ್ಟ್. ಟು ಕ್ರಿಯೇಟ್ ನಮ್ಗೆ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಹಳ ಮುಖ್ಯ ಆಗುತ್ತೆ. ಇವತ್ತಿನ ಎಸ್ಪೆಷಲಿ ಸಾಂಗ್ಸ್ ಮಾರ್ಕೆಟಿಂಗ್ ಕೂಡ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಸೋಷಿಯಲ್ ಮೀಡಿಯಾ. ಒಂದು ಸಣ್ಣ ಹುಕ್ ಅದು ರೀಲ್ ಆಗಿ ಅದು ವೈರಲ್ ಆಗೋವರೆಗೂ ಸಹ ಬಹಳ ಸೀರಿಯಸ್ ಆಗಿ ತಗೋತಾ ಇದ್ದಾರೆ ಮ್ಯೂಸಿಕ್ ಇಂಡಸ್ಟ್ರಿ ಕೂಡ. ಅಂಡ್ ಇನ್ಫ್ಯಾಕ್ಟ್ ನಮ್ಮ ಆಪರ್ಚುನಿಟಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪೇ ಇಲ್ಲ. ಇನಿಷಿಯಲಿ ಹತ್ಸಕ್ಕೊಬ್ರು ಯಾರಾದ್ರೂ ಸಿಗ್ಬಹುದು, ಬಟ್ ಅಲ್ಲಿಂದ ಮೇಲೆ ನಾವೇ ಹತ್ಬೇಕು. ನಿಮ್ಮ ಡೇ ಜಾಬ್ ಸದ್ಯಕ್ಕೆ ಅದ್ರ ನಡುವೆ ಕೂಡ ಕಾಂಟೆಂಟ್ ಮಾಡ್ತಾ ಸಮಯ ಮಾಡ್ಕೋತಾ ಇದ್ದೀರಾ, ಥ್ಯಾಂಕ್ಸ್ ಟು ವರ್ಕ್ ಫ್ರಮ್ ಹೋಮ್ ಪಾಲಿಸಿ. ಹೌದೌದು, ಥ್ಯಾಂಕ್ಸ್ ಟು ಕೋವಿಡ್. ಆವಾಗಿಂದ ವರ್ಕ್ ಫ್ರಮ್ ಹೋಮ್ ಮನೇಲಿ ಕೆಲಸ ಮಾಡ್ತಿರೋದು ಬಹಳ ಜನಕ್ಕೆ ಇನ್ನೊಂದು ರೀತಿಯಾದ ಬಾಗಿಲುಗಳು ತೆರೀತು. ಆಪರ್ಚುನಿಟಿ ನಮ್ಮಲ್ಲಿರೋ ಕ್ರಿಯೇಟಿವ್ ಟ್ಯಾಲೆಂಟ್ ಹೊರಗಡೆ ತರೋದಕ್ಕೆ. ಸೊ 90 hours ಕೆಲಸ ಮಾಡ್ತೀರಾ ಇಲ್ವಾ ನೀವು? ಇಲ್ಲ, ಹೆಂಡ್ತಿ ನೋಡ್ತಾ ಇರ್ತೀನಿ. 90 hours ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ರೆಗ್ಯುಲರ್ ಆಗಿ ವರ್ಕ್ ಮಾಡೋದು ಅಷ್ಟೇ. ಲೈಕ್ 9 to 6 ಇಸ್ ದಿ ಏನು ವರ್ಕ್ ಟೈಮ್. ಬಟ್ ಅದು ವರ್ಕ್ ಫ್ರಮ್ ಹೋಮ್ ಅಂದರೆ ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಎಲ್ಲ ಆಗುತ್ತೆ. ಕೆಲಸ ಆದರೆ ಆಯ್ತು ಅಷ್ಟೇ. ಆ್ಯಂಡ್ ಯೂಶ್ವಲಿ ಅಂದರೆ ಕೆಲವರು ಅನ್ಕೋತಾರೆ ಇವನೇನು ವಿಡಿಯೋನೇ ಮಾಡ್ತಾ ಇರ್ತಾನಲ್ವ ಅಂತ. ವಿ ಶೂಟ್ ಎಟ್ 11:30, 12:30 ನೈಟಲ್ಲಿ ಶೂಟ್ ಮಾಡೋದು, ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು. ದಟ್ಸ್ ವೈ ನಂದು ಮತ್ತು ವೈಫ್ದು ವಿಡಿಯೋ ನಾವು ಮನೆ ಹೊರಗಡೆ ಹೋಗಿ ಏನು ವಿಡಿಯೋ ಮಾಡಿಲ್ಲ ಇಲ್ಲಿ ತನಕನೂ. ಅದೇ ಸೋಫಾ, ಅದೇ ಚೇರು, ಅಲ್ಲೇ ಕೂತ್ಕೊಂಡು ವಿಡಿಯೋ ಮಾಡೋದು. ಸೊ ನೈಟ್ ವಿಡಿಯೋ ಶೂಟ್ ಮಾಡ್ತೀವಿ, ಯಾವತ್ತೂ ಎಡಿಟ್ ಮಾಡೋದು. ಸೊ ಹೆಂಗೋ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಶೋಸ್ ವೀಕೆಂಡ್ ಬಂದರೆ ಊರಿಂದ ಹೊರಗಡೆ ಹೋಗ್ತೀನಿ, ಬೆಂಗಳೂರಿಂದ ಹೊರಗಡೆ ಹೋಗ್ತೀನಿ. ಇಲ್ಲಾಂತಂದರೆ ಬೆಂಗಳೂರಲ್ಲಿ ಓಕೆ ಎನಿ ಶೋಸ್ ಐ ಟೇಕ್. ಯೂಶ್ವಲಿ ಕಾನ್ಸರ್ಟ್ಸ್ ನೈಟ್ ಇರುತ್ತಲ್ವಾ. ಸೊ ಸಮ್ ಹೌ ಐ ಆಮ್ ಬ್ಯಾಲೆನ್ಸಿಂಗ್. ಬಟ್ ಯಾ, ಇಟ್ಸ್ ಟಫ್. ಬಟ್ ಮಾಡಲೇಬೇಕು.
ಅಂದ್ರೆ ನನ್ಗೆ ಮೊದಲಿಂದ ನಮ್ಮಲ್ಲಿರೋ ಅದೊಂದು ಹುಳ ಇರುತ್ತೆ ಗೊತ್ತಾ, ಕ್ರಿಯೇಟಿವ್ ಹುಳ, ಅದಕ್ಕೋಸ್ಕರ ಟು ಸ್ಯಾಟಿಸ್ಫೈ ದಟ್ ಮಾಡ್ತಾ ಇರ್ಬೇಕಿಲ್ಲ. ನನ್ಗೆ ಅಂದ್ರೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಇಸ್ ಸಾಧು ಸರ್. ಅವ್ರಿಗೆ ಎಂತ ಕಂಪೋಸರು ಅಂಡ್ ಕಾಮಿಡಿ ಆಕ್ಟರ್ ಕೂಡ. ಅವರು ಇವಾಗ್ಲೂ ಸ್ಕ್ರೀನಿಗೆ ಬಂದ್ರೆ ಹೀರೋಗ್ ಸಿಗೋ ಅಷ್ಟೇ ವಿಜಿಲ್ ಇಲ್ಲ, ಸುಮಾರು ಕಡೆ ಜಾಸ್ತಿನೇ ಹೀರೋಗಿಂತ ಜಾಸ್ತಿ ಸಿಗುತ್ತೆ ಕೆಲವು ಕಡೆ. ಅಯ್ಯೋ, ಆ ಆಪರ್ಚುನಿಟೀಸ್ ಅಂತ ಮಾತಾಡ್ಬೇಕಾದ್ರೆ ಇವಾಗ ಸಿನಿಮಾನಲ್ಲಿ ಬರೋ ಹಾಡುಗಳು ಒಂದಾದ್ರೆ, ಆಲ್ಸೋ ಇಂಡಿಪೆಂಡೆಂಟ್ ಸೀನ್ಸ್ ನಲ್ಲಿ ಬಹಳ ಜನ ಕ್ರಿಯೇಟರ್ಸ್ ಇದ್ದಾರೆ ಇವತ್ತಿಗೆ, ಆರ್ಟಿಸ್ಟ್ಗಳು ತಮ್ಮದೇ ಆದ ಹಾಡುಗಳನ್ನ ಹೊರತರ್ತಿರೋದು. ಅಬೌಟ್ ಆಸ್ ಅನ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಒಂದು ಹಾಡನ್ನ ಲಾಂಚ್ ಮಾಡ್ಬೇಕು, ರಿಲೀಸ್ ಮಾಡಬೇಕು ಅಂತ ಹೇಳ್ಬೇಕಾದ್ರೆ ಅದರ ಹಿಂದೆ ಇರುವಂಥ ಡೈನಮಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇಫ್ ಯು ಕ್ಯಾನ್ ಎಕ್ಸ್ಪ್ಲೇನ್ ಹೊಸಬರಿಗೆ. ಅಂದರೆ ನನಗನ್ಸಿದ ಮಟ್ಟಿಗೆ ಈಗ ಏನೇನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಸಾಂಗ್ ರಿಲೀಸ್ ಮಾಡ್ತಾ ಇದ್ದಾರೆ, ಮೋಸ್ಟ್ಲಿ ಇಟ್ಸ್ ರ್ಯಾಪ್. ಚಂದನ್ ಶೆಟ್ಟಿ ಇವ್ರುಗಳ ಆಲ್ ಓಕೆ ರ್ಯಾಪ್ ಬೇಸ್ಡ್ ಸಾಂಗ್ಸ್ ಥರ. ಮೆಲಡಿ ಇಂಡಿ ಮ್ಯೂಸಿಕ್ ಇಸ್ ನಾಟ್ ದಟ್ ಮಚ್ ಎಕ್ಸ್ಪ್ಲೋರ್ಡ್ ಇನ್ ಕನ್ನಡ ಅನ್ಸುತ್ತೆ. ಮೆಲಡಿ ಸೀನ್ ಸೊ ದಟ್ ವೇ ಮೆಲಡಿ ಕಂಪೋಸ್ ಮಾಡಿ ಅದನ್ನ ರೀಚ್ ಮಾಡ್ಸೋದು ಕಷ್ಟ ಆ್ಯಕ್ಚುಲಿ. ಅದಕ್ಕೆ ಮೇ ಬಿ ಆ ಧೈರ್ಯ ಇನ್ನೂ ಮೇ ಬಿ ಯಾರು ಆ ಸ್ಟೆಪ್ ತಗೊಂಡಿಲ್ಲ ಅನ್ಸುತ್ತೆ. ಮೇ ಬಿ ನಾವ್ಯಾರು ನಾವು ಶುರು ಮಾಡಿ ಅದೇ ಎಲ್ಲಿ ಕಮರ್ಷಿಯಲಿ ವಯಬಲ್ ಇರುತ್ತೆ ಅದಕ್ಕೆ ಬೇಗ ಜಾಗ ಆಗುತ್ತೆ, ಬೇಗ ದಾರಿ ಆಗುತ್ತೆ. ಪಾರ್ಟಿ ಸಾಂಗ್ ಅಂತ ಕೂಡಲೇ ಎಲ್ಲ ಕಡೆ ಓಡುತ್ತೆ, ಎಲ್ಲರೂ ಕೇಳೋಕೆ ಶುರು ಮಾಡ್ತಾರೆ. ಆ್ಯಂಡ್ ನ್ಯಾಚುರಲಿ ಅದಕ್ಕೆ ಪ್ರಾಬಬ್ಲಿ ಸ್ಪಾನ್ಸರ್ಸ್ ಕೂಡ ಈಸಿಯಾಗಿ ಸಿಗ್ತಾರೆ. ಈಸಿ ಅಂತ ಹೇಳೋದಿಲ್ಲ, ಅವರ ಸ್ಟ್ರಗಲ್ ಅವ್ರದ್ದು ಇದ್ದೇ ಇರುತ್ತೆ. ನಥಿಂಗ್ ಇಸ್ ಈಸಿ. ಇಂಡಿಪೆಂಡೆಂಟ್ ಸೀನ್ ಇನ್ನೂ ಕಷ್ಟ ತುಂಬಾ ಕಷ್ಟ. ಹೌದು, ವಿಡಿಯೋ ಮಾಡಿ ಅಂಡ್ ಆ ಕಲ್ಚರ್ ಇನ್ನೂ ನಮ್ಮ ಕನ್ನಡ ಆಡಿಯನ್ಸ್ಗೆ ಇನ್ನೂ ಇಟ್ಸ್ ನಾಟ್ ಫೆಮಿಲಿಯರ್. ಸ್ವಲ್ಪ ಇಂಡಿ ಸೀನ್ ಕರೆಕ್ಟ್. ಸೊ 90s ನಲ್ಲಿ ಒಂದು ಇಂಡಿ ಸೀನ್ಸ್ ಇತ್ತು. ಆವಾಗ ಎಂತೆಂತ ಆರ್ಟಿಸ್ಟ್ MTV ಬರ್ತಿದ್ದು ಇಂಡಿಪೆಂಡೆಂಟ್ ಸಾಂಗ್ಸ್ ಎಲ್ಲ ಇವತ್ತು ಶಾನ್ ಎಲ್ಲ ನಮಗೆ ಇಂಟ್ರೊಡ್ಯೂಸ್ ಆಗಿದ್ದ ಅದರಿಂದಾನೆ. ಎಕ್ಸಾಕ್ಟ್ಲಿ. ಇನ್ಫ್ಯಾಕ್ಟ್ ಸೋನು ನಿಗಮ್ ಲಕ್ಕಿಯಲ್ಲಿ ಕರೆಕ್ಟ್ ಲಕ್ಕಿಯಲ್ಲಿ ಇವರೆಲ್ಲ ನಮಗೆ ಗೊತ್ತಿರೋದು ಬಿಕಾಸ್ ಆಫ್ ದೇರ್. ನಮ್ಗೇನು ಅವಾಗ ಇಂಡಿ ಎಲ್ಲ ಗೊತ್ತಿಲ್ಲ. ಇದೊಂದು ಆಲ್ಬಮ್ ಸಾಂಗ್, ಇದೊಂದು ಸಿನಿಮಾ ಸಾಂಗ್ ಅಷ್ಟೇ ಗೊತ್ತು. ಆಮೇಲೆ ಇವರು ಯಾವ್ದು ಮೇಡ್ ಇನ್ ಇಂಡಿಯಾ ಅಲಿಶಾ ಹೌದು, ಏನ್ ಫೇಮಸ್ ಹಾಡು. ಎಷ್ಟು ಸಲ ಬಂದ್ರು ನಾವು ಕೇಳ್ತೇವೆ, ದಿನಕ್ಕೆ ಒಂದು 5-6 ಸಲ ಬರೋದು. ಹೌದು, ಸಡನ್ಲಿ ಆ ಒಂದು ಕಲ್ಚರ್ ಅದೇನೋ ಇದಕ್ಕಿದ ಹಾಗೆ ಐ ಥಿಂಕ್ ಮ್ಯೂಸಿಕ್ ಚಾನೆಲ್ಸ್ ಹೋಗ್ತಿರೋವಾಗೂ ಈ ಕಲ್ಚರ್ ನಿಧಾನವಾಗಿ ಅದು ಕೂಡ ಫೇಡ್ ಆಗೋಯ್ತು. ಹಿಂದಿಲಿದೆ, ಇವಾಗ್ಲೂ ಬರುತ್ತೆ. ತಮಿಳ್ ಅದಲ್ಲ, ಪಂಜಾಬಿ ಹಿಂದಿ ಇಲ್ಲ, ಪಂಜಾಬಿನೇ ಜಾಸ್ತಿ. ಬಟ್ ಅದು ಓವರ್ ಮಿಲಿಯನ್ಸ್ ಆಫ್ ರುಪೀಸ್ ಆಲ್ಬಮ್ಗೆ. ತಮಿಳಲ್ಲೂ ಅಷ್ಟೇ ಕಾಸ್ಟ್ ಅಲ್ಲಿ ಮಾಡ್ತಾರೆ ಒಂದೊಂದು ಸಾಂಗ್. ತಮಿಳು ಹೌದು, ತಮಿಳಲ್ಲೂ ಇದೆ ಈಗ ಇಟ್ಸ್ ಅಮೇಜಿಂಗ್. ಬಟ್ ಕನ್ನಡದಲ್ಲಿ ಇವ್ರು ಹೇಳ್ದಂಗೆ ಮೆಲಡಿ ವೈಸ್ ಇಲ್ಲ, ರ್ಯಾಪ್ಸ್ ಸುಮಾರು ಬರ್ತಾನೆ ಇರುತ್ತೆ. ಮೆಲಡಿ ಇದ್ರೂ ಅದೇ ರೀಚ್ ಆಗಕ್ಕೆ ಪೀಪಲ್ ಆರ್ ನಾಟ್ ಯೂಸ್ ಟು. ಆರ್ ಹೇಗೆ ಒಂದು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಫಸ್ಟ್ ಆಫ್ ಆಲ್ ದೇ ಹ್ಯಾವ್ ಟು ರೆಕಗ್ನೈಸ್ ದೆಮ್ ಆಸ್ ಎನ್ ಇಂಡಿಪೆಂಡೆಂಟ್. ಅವರೇ ಸ್ವಲ್ಪ ಫೇಮಸ್ ಇಲ್ಲದೆ ಇರೋದ್ರಿಂದ, ಒಂದು ಏನೋ ಫಿಲ್ಮ್ ಬ್ಯಾನರ್ ಬರದೇ ಇರೋದ್ರಿಂದ. ಸೊ ಯಾ ಸ್ವಲ್ಪ ಕರೆಕ್ಟ್. ಬಟ್ ಇಟ್ಸ್ ಓನ್ಲಿ ಇನ್ ಇಂಡಿಯಾ ಅನ್ಸುತ್ತೆ. ಬೇರೆ ಕಂಟ್ರಿಗಳಲ್ಲಿ singers are not dependent on the movies. Yes no movie songs ಅಷ್ಟು. singer ಅಂದ್ರೆ ನಮಗೆ ಸಿನಿಮಾ ಗಾಡಿದ್ಯಾ ನೀನು, ಯಾವ ಸಿನಿಮಾ ಗಾಡಿದ್ಯಾ ಅಂತ ಕೇಳ್ತಾರೆ. ಇವಾಗ ಹಂಗೆ ಸಿನಿಮಾ ಗಾಡಿಲ್ಲ ಅಂದ್ರೆ ಓಕೆ ಬಿಡಮ್ಮ. ಪ್ಲೇಬ್ಯಾಕ್ ಸಿಂಗರ್ ಅದು ಅದೊಂದು ಹೆಸರು ಇರಬೇಕು. ಹೆಸರು ಸಾಂಗ್ ಹೆಸರು ಹೇಳಿದ ತಕ್ಷಣ ಇದಾ ಗೊತ್ತು ಬಿಡು ಅನ್ನೋ ತರ ಇದ್ರೆ ಇವನ್ ಸಿಂಗರ್ ಅಂತ. ಇಲ್ಲ ಅಂದ್ರೆ ಎಲ್ಲಿ ಲೋಕಲ್ ಇರ್ಲಿ ಬಿಡಮ್ಮ ಅಂದ್ಬಿಡ್ತಾರೆ. ಬಟ್ ಫಾರಿನ್ ಅಲ್ಲಿ ಇಫ್ ಯು ಆರ್ ಅ ಸಿಂಗರ್ ಅಂದ ತಕ್ಷಣ ಯಾರ ಹೀರೋ ಇಮೇಜು ಏನು ಬರಲ್ಲ ತಲೆಗೆ. ಆರ್ಟಿಸ್ಟ್ ಸಿನಿಮಾ ಹಾಡಿದಾರ. ಇದು ರೈಟ್ಸ್ ಪಾಲಿಸೀಸ್ ಅಲ್ಲಿ ಹೆಂಗಿದೆ ಅಂದ್ರೆ, ಕಾಪಿ ರೈಟ್ ಪಾಲಿಸಿ, ಒನ್ಸ್ ಯು ಬಿಕಮ್ ಮಾಡರೇಟ್ಲಿ ಫೇಮಸ್ ಯು ಮೇಕ್ ಅಟ್ ಲೀಸ್ಟ್ $1 million. ಹೌದಾ? ಅಲ್ಲಿ ಹೋಗ್ಬೇಡ, ಅಲ್ಲಿ ಹಂಗಿದೆ, ಅಷ್ಟು ಸ್ಟ್ರಿಕ್ಟ್ ಆಗಿದೆ. ನಾಳೆಯಿಂದ ಗಣೇಶ್ ಇಂಗ್ಲಿಷ್ ಅಲ್ಲಿ ಆಡಕ್ ಸ್ಟಾರ್ಟ್ ಮಾಡೋದು, ಸೌತ್ ಇಂಡಿಯನ್ ಆಕ್ಸೆಂಟ್ ಅಲ್ಲಿ. ಸೊ ಇಲ್ಲಿ ಅದಾಗ್ಬೇಕು ಆಕ್ಚುಲಿ. ಬಟ್ ಕನ್ನಡದಲ್ಲಿ ಈವನ್ ಸಂಜಿತ್ ಹೆಗಡೆ ಅವ್ರದ್ದು ರೀಸೆಂಟ್ ಆಲ್ಬಮ್ ಅದು ಬಂದಿದೆ, ಸಿಂಗಲ್ ಬಂದಿದೆ. ಬಟ್ ಯು ನೋ ಅವ್ರದ್ದೊಂದು ಹಿಸ್ ಒಂದು ಪಾತ್ ಏನಕ್ಕಂದ್ರೆ ಹಿ ಹ್ಯಾಸ್ ಆಲ್ರೆಡಿ ಸಂಗ್ ಪ್ಲೇಬ್ಯಾಕ್ ಮಾಡಿರೋದ್ರಿಂದ ಜನಕ್ಕೆ ಗೊತ್ತು ಸಂಜಿತ್ ಹೆಗಡೆ ಅಂತ. ಸೊ ಪ್ರಾಬ್ಲಿ ಹಿಸ್ ಅಂಡ್ ಆಬ್ವಿಯಸ್ಲಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಟ್ರ್ಯಾಕ್. ಯಾ ಬಟ್ ಅದು ಎಷ್ಟೊಂದೆಲ್ಲ ಬ್ಯೂಟಿಫುಲ್ ಟ್ರ್ಯಾಕ್ ಇದ್ರೂ ರೀಚ್ ಆಗೋದು ಕಮ್ಮಿ. ಬಟ್ ಈ ತರ ರೈಟ್ ಕೊಲಾಬರೇಷನ್ಸ್ ಕೂಡ ಸಂದರ್ಭದಲ್ಲಿ ಆ ಥರ ನೋಡಿದ್ರೆ ವಾರಿಜಾಶ್ರೀ ಅವರ ಕೊಲಾಬ್ರೇಷನ್ ಇರ್ಬೋದು, ಗ್ಲೋಬಲ್ ಲೆವೆಲ್ ಅಲ್ಲಿ ರೆಕಗ್ನೈಸ್ ಆಯಿತು. ಆ ಥರ ಫಾರ್ ಎನಿ ಆರ್ಟಿಸ್ಟ್
ಹುಡುಕ್ತಾ ಇರೋದು ನೆಟ್ವರ್ಕಿಂಗ್ ಬಹಳ ಮುಖ್ಯ ಆಗುತ್ತೆ ಈ ಟೈಮ್ನಲ್ಲಿ ಹೇಳ್ಬೇಕು ಅಂತ ಅನ್ನೋದಾದ್ರೆ. ಹೊಸಬ್ರು ಓಕೆ ಮನೇಲಿ ಕೂತ್ಕೊಂಡು ನನಗೆ ಯಾರೋ ಕರೀತಾರೆ, ಒಬ್ರು ನನ್ನ ಹೀರೋ ಮಾಡ್ತಾರೆ, ಹೀರೋಯಿನ್ ಮಾಡ್ತಾರೆ, ಸಿಂಗರ್ ಮಾಡ್ತಾರೆ, ಗಾನ್ ಆರ್ ದ ಡೇಸ್. ಅಂಡ್ ಮೋಸ್ಟ್ ಥಿಂಗ್ಸ್ ಆಕ್ಚುಲಿ ಇವತ್ತಿಗೆ ಫ್ರಮ್ ನಮ್ಮ ನೆಟ್ವರ್ಕ್ ಇಂದ ನಮ್ಗೆ ಯಾರೋ ಗೊತ್ತಿರೋರು ಹೇಳ್ಬೇಕು, ಓಕೆ ಇವ್ರು ಯಾರೋ ನನ್ನ ಫ್ರೆಂಡು ಚೆನ್ನಾಗಿ ಹಾಡ್ತಾರೆ ನೋಡಿ ಅಂತ ಹೇಳೋರೊಬ್ರು ಇರ್ಬೇಕು. ಆ ಥರದೊಂದು ನೆಟ್ವರ್ಕ್ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ಬೇಕು. ಇದು ಮೂವಿ ಮಾಡೋ ಥರ, ಇವಾಗ ಮೂವಿ ಮಾಡ್ತಾರೆ ಬಟ್ ಜನನ ಥಿಯೇಟ್ರಿಗೆ ಹೆಂಗೆ ಕರ್ಸೋದು ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಅವ್ರಿಗೆ. ಪ್ರಮೋಷನ್ಸು ಇದು ಸಿಂಗರ್ಸ್ ಅಲ್ಲೂ ಹಾಗೆ. ಇವಾಗ ಓಕೆ ನಾವೇನೋ ಆಲ್ಬಮ್ ಸಾಂಗ್ ಏನೋ ಮಾಡಿದ್ರು ಅದನ್ನ ಜನಕ್ಕೆ ಹೆಂಗ್ ರೀಚ್ ಮಾಡಿಸೋದು ಅನ್ನೋದು, ಅಥವಾ ಹೆಂಗ್ ಪ್ರಮೋಟ್ ಮಾಡೋದು, ಹೆಂಗ್ ವೈರಲ್ ಮಾಡೋದು, ಅದು ಸ್ಟಿಲ್ ವಿ ಆರ್ ಫಿಗರಿಂಗ್ ಇಟ್. ನಾವು ಅದಕ್ಕೆ ಮಾತಾಡ್ತಾ ಇದೀವಿ ಪ್ರೇಮ್ಸ್ ಅವ್ರ ಜೊತೆ ಒಂದು ಮಾಸ್ಟರ್ ಕ್ಲಾಸ್ ಬಿಡಿ ಸರ್, ಸಿಂಗಿಂಗ್, ಡೈರೆಕ್ಷನ್ ಎಲ್ಲದಕ್ಕೂ ಒಂದು ಫ್ರೀ ಮಾಸ್ಟರ್ ಕ್ಲಾಸು. ಯುನೋ ಆ ಥರ ಎನಿ ಪ್ರಾಡಕ್ಟ್ನ ಆ ಥರ ಫ್ರಮ್ ಸ್ಕ್ರ್ಯಾಚ್ ಆ ಗ್ಲೋಬಲ್ ಲೆವೆಲಲ್ಲಿ ಮಾರ್ಕೆಟಿಂಗ್ ಮಾಡೋದು ಕೂಡ ಒಂದು ಟ್ಯಾಲೆಂಟ್. ಬಟ್ ನಿಮ್ಮ ಈ ಥರ ಕನೆಕ್ಷನ್ಸ್ ಅಂತ ಮಾತಾಡಬೇಕಾದ್ರೆ ಏನು ಕ್ಲಿಕ್ ಆಗುತ್ತೆ ನಿಮ್ಮ ಪ್ರಕಾರ? ಇಲ್ಲ ಅಬ್ಸಲ್ಯೂಟ್ಲಿ, ಇದೆಲ್ಲ ನೀವು ಹೇಳ್ದಂಗೆ ನೆಟ್ವರ್ಕೆ ತುಂಬ. ಸಾಂಗ್ಸು ಅಷ್ಟೇ, ಯಾವುದೋ ಒಂದು ಹಿಟ್ ಆಯ್ತು ಅಂದ್ಕೊಳ್ಳಿ, ನಮ್ಮದು ಮ್ಯೂಸಿಕ್ ಡೈರೆಕ್ಟರ್ ಕೇಳಿರಲ್ಲ ಅಂದ್ಕೊಳ್ಳೋಣ, ನಮ್ಮ ಹೆಸರು ಗೊತ್ತಿರಲ್ಲ. ಈಗ ಚಕ್ರವರ್ತಿ ನಾನೇ ಹಾಡಿದ್ದೆ ಅಂತ ನಾನು ಹಾಡಿದ ಟೈಮಲ್ಲಿ ಹೆಸರು ಆಚೆ ಬಂದಿರಲಿಲ್ಲ. ಯಾಕೆಂದ್ರೆ ಲಿರಿಕಲ್ ವಿಡಿಯೋಲಿ ಎಲ್ಲರ ಹೆಸರು ಇತ್ತು, ಸಿಂಗರ್ ಹೆಸರು ಇರಲಿಲ್ಲ. ಯಾಕೆಂದ್ರೆ ನನ್ನ ಹೆಸರು ಇರಲಿಲ್ಲ ಅವಾಗ. ನೋಬಡಿ ನ್ಯೂ ಹೂ ಇಸ್ ವ್ಯಾಸರಾಜ್. ದಟ್ ವಾಸ್ ಮೈ ಫಸ್ಟ್ ಬ್ರೇಕ್ ಸಾಂಗ್ ತರ. ಸೊ ಎಲ್ಲರ ಹೆಸರು ಇದೆ ಅಲ್ಲಿ, ಇನ್ಕ್ಲೂಡಿಂಗ್ ದ ಕೊರಿಯೋಗ್ರಾಫರು ಎಲ್ಲರದು. Why someone didn't see that singer's name is not there in the lyrical video. Description ಅಲ್ಲಿ ಇದೆ. ಡಿಸ್ಕ್ರಿಪ್ಷನ್ ಯಾರು ನೋಡ್ತಾರೆ? ತುಂಬಾ ಕಮ್ಮಿ ಜನ, ಅದರಲ್ಲೂ ಸಿಂಗರ್ ಅಂತ ಚಿಕ್ಕದಾಗಿರುತ್ತೆ, ಅದು ಹೊಸ ಹೆಸರು, ಅವ್ನು ಯಾರು ಅಂತ ಯಾರಿಗೂ ಗೊತ್ತಿರಲ್ಲ. ಯೂಶಲಿ ಥಂಬ್ನೈಲ್ಸ್ ಹಾಕ್ತಾರೆ ಈ ಹಾಡುಗಳನ್ನ ನೋಡಿದ್ರೆ. ನಮ್ಮ ರಾಜ್ಯದವ್ರು ಬಿಟ್ಟು ಬೇರೆ ಯಾರು ಹಾಡಿದ್ರು ಥಂಬ್ನೈಲಲ್ಲಿ ಸಿಂಗರ್ ಫೋಟೋ, ನಮ್ಗಳದ್ದು ಯಾರ್ದು ಇರಲ್ಲ. ಯಾಕೆಂದ್ರೆ ನಮ್ ಲೇಬಲ್ ಏನಂದ್ರೆ ಲೋಕಲ್ ಸಿಂಗರ್ಸ್ ಅಂತ. ಅದು ನಂಗೆ ತುಂಬಾ ಬೇಜಾರಿದೆ. ಮೇ ಬಿ ಈ ಪ್ಲಾಟ್ಫಾರ್ಮ್ ಇಂದ ನಾನು ರಿಕ್ವೆಸ್ಟ್ ಮಾಡೋದು, ಯಾರೇ ನಮ್ಮ ಸಿಂಗರ್ಸ್ನ ಅಡ್ರೆಸ್ ಮಾಡಿದ್ರೆ ನೀವು ನಮ್ಮವರು ಅಂತ ಹೇಳ್ಬಿಡಿ, ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಪ್ರೀತಿಯಿಂದ ನಮ್ಮವ್ರು ನೀವು ನಮ್ಮ ಸಿಂಗರ್ಸ್ ಅಂತ ಹೇಳಿದ್ರು ಓಕೆ. ಲೋಕಲ್ ಸಿಂಗರ್ಸ್ ಅನ್ನೋ ಟೈಟಲ್ ಇದೆಯಲ್ಲ, ಅದು ತುಂಬಾ, ಲೋಕಲ್ ಸಿಂಗರ್ಸ್ ಅಂದ್ರೆ ನಮ್ಮವರು ಅಂತಾನೆ ಇರ್ಬೋದು, ಬಟ್ ಕೇಳಿಸ್ಕೊಳಕ್ ಚೆನ್ನಾಗಿಲ್ಲ. ಲೋಕಲ್ ಅನ್ನೋ ತರ ಇದೆ. ನಿಜ ನಿಜ ನಿಜ, ನಮ್ಮವರು ತುಂಬಾ ಫೀಲ್ ಇದೆ, ನಮ್ಮ ಹುಡುಗರು ಅನ್ನೋ ತರ ಹೇಳ್ಬಿಟ್ರು ಓಕೆ. ಇದನ್ನ ತುಂಬಾ ಜನ ನಾನು ನೋಡಿದ್ದೀನಿ ಇಂಡಸ್ಟ್ರಿಯಲ್ಲಿ, ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಸರ್ ಲೋಕಲ್ ಸಿಂಗರ್ಸ್ಗೆಲ್ಲ ಆಡಿಸ್ಬಿಡಿ ಅಂದ್ಬಿಡ್ತಾರೆ. ಆ ವರ್ಡ್ಗೂ ಬೇರೆ ಬೇರೆ ಮೀನಿಂಗ್ ಇದೆ. ಲೋ ಬಜೆಟ್ ಅಲ್ಲಿ ಮುಗಿಸ್ಕೊಂಡ್ಬಿಡ್ತಾರೆ. ಅದು ಇವಾಗ ನಾನು ಸಿಗ್ತಾರೆ ಇವರು ಅಂತ, ಅನ್ಫಾರ್ಚುನೇಟ್ಲಿ ಈಸಿಲಿ ಸಿಗ್ತಾರೆ. ಶ್ರೇಯಾ ಘೋಷಾಲ್ ಡೇಟಿಗೆ ವೇಟ್ ಮಾಡಬೇಕು. ಲೋಕಲ್ ಸಿಂಗರ್ ಸಮ್ಮನ್ ಹೂ ಇಸ್ ನಾಟ್ ಫೇಮಸ್, ಆ ಥರನೂ ಅವ್ರು ಯೂಸ್ ಮಾಡ್ಕೋತಾರೆ. ನಾನು ಶೋಸ್ಗೆ ಹೋಗುವಾಗ ಯಾವುದೋ ಊರಲ್ಲಿ ಉಡುಪಿಲಿ ಶೋ ಇದೆ, ಕರೀತಾರೆ, ಈ ದಿನ ಫ್ರೀ ಇದ್ದೀರಾ, ನೀವು ಬಂದು ಹಾಡ್ತೀರಾ, ಸರಿ ಓಕೆ, ಯಾರೆಲ್ಲ ಸಿಂಗರ್ಸ್ ಇದ್ದಾರೆ ಅಂತ ಕೇಳ್ತೀನಿ. ಓಕೆ ಇವರಿದ್ದಾರೆ, ಆ ರಿಯಾಲಿಟಿ ಶೋ ಅವರು ಇವರಿದ್ದಾರೆ, ಮತ್ತೆ ಒಂದಿಬ್ರು ಲೋಕಲ್ ಸಿಂಗರ್ಸನ್ನು ಹಾಕ್ಬಿಡ್ತೀವಿ. ಅಂದರೆ ಸಮ್ಮನ್ ಹೂ ಇಸ್ ನಾಟ್ ಫೇಮಸ್ಗೆ ಲೋಕಲ್ ಸಿಂಗರ್ಸ್ ಅಂತ ಹಂಗೂ ಇದು ಮಾಡ್ತಾರೆ. ಅದು ಇಟ್ಸ್ ರಾಂಗ್. ಬಟ್ ಟ್ಯಾಲೆಂಟ್ ವೈಸ್ ನಾವು ಯಾರಿಗೂ ಕಮ್ಮಿ ಇಲ್ಲ, ನಮಗೂ ಗೊತ್ತದು. ಕರೆಕ್ಟ್. ಆ ಡೈರೆಕ್ಟ್ರಿಗೂ ಗೊತ್ತಿರುತ್ತೆ, ಇವನೇ ಚೆನ್ನಾಗಿ ಆಡ್ಬಿಟ್ಟಿದ್ದಾನೆ, ನನಗೆ ಸಿದ್ ಶ್ರೀರಾಮ್ ಆಗಲಿ ಅರ್ಮಾನ್ ಮಲಿಕ್ ಆಗಲಿ ಅವಶ್ಯಕತೆ ಇಲ್ಲ ಅಂತ ಅವ್ರಿಗೂ ಗೊತ್ತಿರುತ್ತೆ. ಬಟ್ ಸಿನಿಮಾಗ ಒಂದು ಹೆಸರು ಬೇಕಿರುತ್ತೆ. ಹೆಸರು ನೀವೇ ಮಾಡ್ಬೋದು, ನಮ್ದು ತಮ್ಮನೇಲಿ ಹಾಕಿ ಇಂಥ ಫೇಮ್ ಇರೋ ಸಿಂಗರು. ಈಗ ಫಾರ್ ಎಕ್ಸಾಂಪಲ್ ಚಕ್ರವರ್ತಿ ಫೇಮ್, ರಾಬರ್ಟ್ ಬಾಬಾನ ರೆಡ್ಡಿ ಫೇಮ್, ವ್ಯಾಸ್, ಆಕಾಶನ ಅದರಿಸುವ ಫೇಮ್ ವ್ಯಾಸ್ ಅಂತ ಹಾಕಿದ್ರೆ ಜನ ಹೌದಾ ಅಂತಾರೆ, ನಮ್ಮನ್ನು ಓ ಅಂತಾರೆ. ನಮ್ಗೆ ಹಾರ ಇಲ್ಲ, ಶಾಲ್ ಇಲ್ಲ, ಏನಿಲ್ಲ, ತಮ್ಮನೇಲಲ್ಲಿ ಫೋಟೋ ಇಲ್ಲ, ಲಿರಿಕಲ್ ವಿಡಿಯೋಲಿ ಒಂದ್ಸಲ ಹೆಸರಿರಲ್ಲ. ಜರ್ನಿಲಿ ಇವಾಗಿದೆ ನಮ್ದು, ಇವಾಗ ಬರ್ತಾ ಇದೆ. ಬಟ್ ತಮ್ಮನೇಲಲ್ಲಿ ಫೋಟೋ ಹಾಕ್ಸ್ಕೊಳಕ್ಕೆ ಇವತ್ತಿಗೂ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ತಮ್ಮನೇಲಲ್ಲಿ ಫೋಟೋ ಬಂದಿಲ್ಲ ನಮ್ದು. ಹೆಸರಿದ್ರು ಒಂದು ಲೆವೆಲ್ಗೆ, ತುಂಬಾ ಹೆಸರಿಲ್ದೇ ಇರೋ ಸ್ವಲ್ಪ ಇದ್ರು ತಮ್ಮನೇಲಲ್ಲಿ ಫೋಟೋ ಬಂದಿಲ್ಲ. ಈ ಬೇರೆ ರಾಜ್ಯದ ಸಿಂಗರ್ಸ್ಗೆ ನೀವು ಅಲ್ಲಿ ಅವರು ನಮ್ಮಷ್ಟೇ ಫೇಮಸ್ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ, ನಾನು ಐ ಡೋಂಟ್ ವಾಂಟ್ ಟೇಕ್ ನೇಮ್ ತಗೊಂಡ್ರು, ನಾನು ಈಗ ನಕಾಶ್ ಅಜೀಜ್ ಅನ್ಕೊಳ್ಳೋಣ, ಮುಂಬೈಯಲ್ಲಿ ಒಳ್ಳೆ ಸಿಂಗರಾ, ನಾವು ಕನ್ನಡದಲ್ಲಿ ಒಳ್ಳೆ ಸಿಂಗರ್ಸೇ. ನೋಬಡಿ ನೋಸ್ ಇನ್ ಕರ್ನಾಟಕ ಹೂ ಇಸ್ ನಕಾಶ್ ಅಜೀಜ್. ನೀವು ಫೋಟೋ ಹಾಕ್ತೀರಿ ನಕಾಶ್, ಹಾಕ್ಬಿಟ್ಟು ಹೇಳ್ತೀರಾ ಇವನು ಹಿಂದಿಲಿ ಇದಾಡಿದಾನೆ ಅಂತ, ಜನಕ್ಕೆ ಗೊತ್ತಾಗಲ್ಲ. ಅದು ಅವಾಗ ರಿಲೇಟ್ ಆಗುತ್ತೆ, ಅವನ ಇವನು ಸೂಪರ್ ಗುರು ಅಂತಾರೆ. ಹಿಂದಿ ಸಿಂಗರ್ ಹತ್ರ ಎಲ್ಲ ಹಾಡ್ಸಿದ್ದಾರೆ ಅಂತ. ಹೌದು, ನಮ್ದು ಫೋಟೋ ಹಾಕ್ಬಿಟ್ಟು ಇವನು ಒಂದೊಂದು ಹೇಳಿದ್ರೆ ನಾವು ಅವ್ರ ಥರನೇ ಹೆಸರು ಹಾಕ್ತೀವಿ. ಒಂದಿನ ನಾವು ಲೋಕಲ್ ಸಿಂಗರ್ಸ್ ಅನ್ನೋ ಟ್ಯಾಗಿಂದ ಆಚೆ ಬರ್ತೀವಿ. ಅದನ್ನ ಮಾಡಲ್ಲ ಇಲ್ಲಿ. ಅದು ಯಾಕೆ ನಂಗೆ ಇವತ್ತಿಗೂ ಗೊತ್ತಿಲ್ಲ. ನಾನು ತುಂಬ ಜನ ಈ ಆಡಿಯೋ ಕಂಪ್ನಿಯವ್ರನ್ನೂ ಕೇಳ್ಬಿಟ್ಟಿದ್ದೀನಿ, ಪ್ರೊಡ್ಯೂಸರ್ಸ್ನು ಡೈರೆಕ್ಟಾಗಿ ಕೇಳ್ಬಿಟ್ಟಿದ್ದೀನಿ.
ಯಾಕೆ ಈ ತರ ಧೋರಣೆ ಅಂತ. ಅವ್ರು ಏನಂತಾರೆ, ಮಾರ್ಕೆಟ್ ಇಲ್ಲ ಸರ್ ಇಲ್ಲಿ ಸಿಂಗರ್ಸ್ಗೆ, ನೀವು ನಾವೇ ಆಪರ್ಚುನಿಟಿ ಕಷ್ಟಪಡ್ತೀವಿ ಸರ್. ಮಾರ್ಕೆಟ್ ಓಪನ್ ಆಗುತ್ತೆ. ಸುಮ್ನೆ ಅಲ್ಲ ಗಾದೆ ಹಿತ್ಲು ಗಿಡ ಮದ್ದಲ್ಲ ಅಂತ ಮಾಡಿರೋದು. ಇಲ್ಲೇ ಇದ್ದು ಇಷ್ಟೆಲ್ಲ ಒಳ್ಳೊಳ್ಳೆ ಟ್ಯಾಲೆಂಟ್ ಇಟ್ಕೊಂಡು ಕೊನೆಗೆ ಎಲ್ಲಿಂದನೋ ಕರ್ಸ್ ಹಾಡ್ಸೋದು. ಬಟ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಯಾಕೆ ಇದನ್ನ ಡಿಸ್ಕಸ್ ಮಾಡಿದೆ ಅಂದ್ರೆ, ನೋಡೋ ಹೊಸ ಸಿಂಗರ್ಸ್ಗೆ ಇದೊಂದು ಐಡಿಯಾ ಇರಲಿ ಅಂತ. ಹೌದು, they have to come prepared. ನಾಟ್ ಈಸಿ. Exactly. ಯಾ ಸ್ಟ್ರಗಲ್ ಅಂತ ಅಂದ ತಕ್ಷಣ ಬೆಳಗ್ಗೆ ಎದ್ದು ನಾನು ಊಟ ಇಲ್ಲ ಬಟ್ಟೆ ಇಲ್ಲ ಅದಲ್ಲ. ಪ್ರತಿದಿನದ ಸ್ಟ್ರಗಲ್ ಇವತ್ತಿಗೆ ಒಂದು ಪಾಯಿಂಟ್ ಅಲ್ಲಿ ಆಲ್ಸೋ ಒಂದು ಇನ್ನೊಂದು ರೀತಿಯಾದ ಸ್ಟ್ರಗಲ್ ಏನು ಅಂತಂದ್ರೆ, ಒಂದು ಬ್ರೇಕ್, ಒಂದ್ ದೊಡ್ಡ ಹಾಡು ಆ ಥರದ್ದು ಸಿಕ್ಕಿದ್ಮೇಲೆ ಸ್ಟ್ರಗಲ್ ಇನ್ನು ಡಬಲ್ ಆಗಿ ಹೋಗುತ್ತೆ. ಅದೇ ಇದರ ಅದಕ್ಕಿಂತ ಹೆಚ್ಚಿಂದು ಅಥವಾ ಅದೇ ಮಟ್ಟದ ಹಾಡುಗಳು, ಅದೇ ಮಟ್ಟದ ಕೆಲಸ ಹುಡುಕ್ತಾ ಹೋಗೋದು, ಅದು ದೊಡ್ಡ ಸ್ಟ್ರಗಲ್ ಆಗೋಗ್ಬಿಡುತ್ತೆ. ಅದು ಯುನೋ ಒಂದು ಇವಾಗ ನಿಮ್ದೊಂದು ಬ್ರೇಕ್, ಒಂದು ಸಾಂಗ್ ಅದಾದ ನಂತರ ನಿಮ್ ಮೆಂಟಲಿ ಕೂಡ ನಿಮ್ ಎಕ್ಸ್ಪೆಕ್ಟೇಷನ್ ಅದೇ ರೀತಿ ಇರುತ್ತೆ. ನಮ್ಗೆ ಯಾವುದೋ ಒಂದು ಸಾಂಗು ಹೀಗೆ ಬರಬೇಕು, ಹೀಗೆ ಇರಬೇಕು. ಒಂದು ಅಡ್ವಾಂಟೇಜ್ ಇಲ್ಲಿನ ಸಿಂಗರ್ಸ್ ಕೈಲಿ ಹಾಡ್ಸೋದು, ಹಾಡಿನ ಪ್ರಮೋಷನ್ಗೂ ಕೂಡ ಓಡಾಡ್ಬೋದು ಅವರು ಕೂಡ ಕ್ಯಾನ್ ಬಿ ದಟ್. ತುಂಬಾ ಸಲ ಹೇಳಿದೀನಿ, ಯಾರೇ ನಮ್ಮನ್ನ ಚೂಸ್ ಮಾಡದೆ ಆಚೆಯವ್ರನ್ನ ಚೂಸ್ ಮಾಡಿದಾಗ ಬೇಜಾರಿಲ್ಲ, ನೀವು ಚೂಸ್ ಮಾಡಿ, ಬಟ್ ವಿ ವಿಲ್ ಗಿವ್ ಯು ಮೇ ಬಿ ಈವನ್ ಮೋರ್ ಬೆಟರ್ ಕ್ವಾಲಿಟಿ ಇನ್ ಟರ್ಮ್ಸ್ ಆಫ್ ನಮಗೆ ಹೀರೋ ಯಾರು, ಅವ್ರ ಜರ್ನಿ ಏನು, ಅವ್ರದ್ದು ಇದು ಎಷ್ಟನೇ ಸಿನಿಮಾ, ಅವ್ರದ್ದು ಏನೇನು ಹಿಟ್ ಆಗಿದೆ, ನಾ ಹಾಡಕ್ ಮುಂಚೆ ಗೊತ್ತು ನನಗೆ ಬಿಫೋರ್ ಹ್ಯಾಂಡ್. ಆಮೇಲೆ ಆ ಎನರ್ಜಿಯಲ್ಲಿ ಯಾವ ಎನರ್ಜಿಯಲ್ಲಿ ಜನ ರಿಸೀವ್ ಮಾಡ್ತಾರೆ ಥಿಯೇಟರ್ ಅಲ್ಲಿ ಗೊತ್ತು, ಸಾಹಿತ್ಯ ಗೊತ್ತು ನನಗೆ, ಕರೆಕ್ಟ್, ಸಾಹಿತ್ಯ ಮೀನಿಂಗ್ ಏನು, ಏನ್ ಎಮೋಷನಲ್ ಹಾಡ್ಬೇಕು ನಾನು, ಅದೆಲ್ಲ ಫುಲ್ ಜರ್ನಿ. ಆಮೇಲೆ ಭಾಷೆ ಮೇಲೆ ನನಗಿರೋ ಪ್ರೀತಿ ಬೇಸಿಕ್ಲಿ ಚಿಕ್ಕ ವಯಸ್ಸಿಗೆ ಮಾತಾಡ್ಕೊಂಡ್ ಬಂದಿರೋದು, ಅದನ್ನ ಕಲ್ತ್ಕೊಂಡ್ ಬಂದಿರೋದು. ಐ ಕ್ಯಾನ್ ಜಸ್ಟಿಫೈ ದ ಸಾಂಗ್ ಮೋರ್ ದೆನ್ ಎನಿಬಡಿ, ಹಿಂದಿ ಅವನಿಗಿಂತ ಅಲ್ವಾ. ಅವ್ರಿಗೆ ನೀವು ಟೈಮ್ ಕೊಟ್ಟು ಹಾಡಿಸ್ತೀರ, ಹೋಗಿ ಕಲಿಸ್ತೀರ ಅವ್ರಿಗೆ ಹಾಡನ್ನ. ಒಬ್ಬ ಡೈರೆಕ್ಟರ್ ಹೋಗಿ 2 hours ಸ್ಪೆಂಡ್ ಮಾಡ್ತಾರೆ ಅದೇನು ಅಂತ ಅರ್ಥ ಮಾಡ್ಸಕ್ಕೆ. ವಾಯ್ಸ್ ಟಿಂಬರ್ ಬೇರೆ ಇರ್ಬೋದು, ನಾನೇನು ಹೇಳ್ತೀನಿ ಗೊತ್ತಾ, ಸೋನು ನಿಗಮ್ಗೆ ರಿಪ್ಲೇಸ್ಮೆಂಟ್ ಇಲ್ಲ. ಸೋನು ನಿಗಮ್ ಥರ ಈಗ ಯಾರು ಹುಟ್ಟಕ್ಕೆ ಆಗಲ್ಲ, ಆ ಕ್ವಾಲಿಟಿ ಕೊಡೋಕ್ಕೆ ಆಗಲ್ಲ. ಅವ್ರನ್ನ ಬಿಟ್ಬಿಡಿ, ಅವ್ರನ್ನ ಬಿಟ್ಟು ನೀವು ಬೇರೆಯವ್ರನ್ನ ಕರೆಸ್ತಾ ಇದ್ದೀರಲ್ಲ, ಅದಷ್ಟು ಟಿಂಬರು, ಅಷ್ಟು ಕ್ವಾಲಿಟಿ ಇಲ್ಲಿ ರೋಡ್ಗೆ 5 ಜನ ಇದ್ದಾರೆ. ಹುಡುಕ್ಬೇಕು ಅಷ್ಟೇ, ಅದು ಹುಡುಕ್ಬೇಕು. ಅವರು ಕೊಡೋ ಟೈಮ್ ನಮಗೆ ಕೊಡ್ಬೇಕು ಆಕ್ಚುಲಿ, ನಮ್ಮ ಟ್ಯಾಲೆಂಟ್ಗೆ. ಈಗ ರಿಯಾಲಿಟಿ ಶೋ 6 ಜನ ಬರ್ತಾರಲ್ಲಪ್ಪ ಫೈನಲಿಸ್ಟ್, ನೀವು ಚೂಸ್ ಮಾಡೋರು ಯಾರು ಬಿಲೋ ಪಾರ್ ಇರೋದೇ ಇಲ್ಲ. ಹೌದು, ಆ ತರ ನೋಡಿದ್ರೆ ಫೈನಲಿಸ್ಟ್ ಅಂತ ನಾವೇನ್ ಪ್ರತಿ ವರ್ಷ ಟಾಪ್ 5 ಸೆಲೆಕ್ಟ್ ಮಾಡ್ತೀವಿ, ಒಬ್ರಿಗಿಂತ ಒಬ್ರು ಇರ್ತಾರೆ ಅಲ್ವಾ. ಓಕೆ ಈ ವರ್ಷಕ್ಕೆ ಇನ್ನು ನೆಕ್ಸ್ಟ್ ಇಯರ್ಗಿಂತ ಸಿಗ್ತಾರೋ ಇಲ್ವೋ, ಒಂದೊಂದ್ಸಲ ನಮಗೆ ಓಕೆ ಮೇ ಬಿ ನಾವು ವಿ ಆರ್ ಡನ್ ವಿತ್ ಟ್ಯಾಲೆಂಟ್ಸ್, ಇನ್ ಸಿಗಲ್ಲ ಅನ್ಸುತ್ತೆ ನಮಗೆ ಅನ್ನೋ ಥರ ಅನ್ಸುತ್ತೆ. ಬಟ್ ನೆಕ್ಸ್ಟ್ ಇಯರ್ ಮತ್ತಿನ್ನೊಂದು 5, 6 ನಾವು ಕಷ್ಟಪಟ್ಟು 5ಕ್ಕೆ ರೆಡ್ಯೂಸ್ ಮಾಡೋದು, 5, 6 ಅಟ್ಲೀಸ್ಟ್ ಇರುತ್ತೆ ಕೈನಲ್ಲಿ. ಸೊ ವರ್ಷ ಇದ್ದೇ ಇದೆ, ಟ್ಯಾಲೆಂಟ್ ಸಿಗ್ತಾನೆ ಇರುತ್ತೆ. ಆ ಟ್ಯಾಲೆಂಟ್ಸು ಕೂಡ ರೈಟ್ ದಾರಿಯಲ್ಲಿ ಹುಡುಕ್ತಾ ನಮ್ಮನ್ನು ರೀಚ್ ಮಾಡಬೇಕು, ನಾವು ಕೂಡ ರೈಟ್ ದಾರಿಯಲ್ಲಿ ಅದನ್ನ ಬೇರೆ ಕಡೆ ರೀಚ್ ಮಾಡಿಸುವಂತ ಒಂದು ಪ್ರಯತ್ನ ಮಾಡಬೇಕು. ವಿಚ್ ಇಸ್ ವೈ ನಾನು ಹೇಳಿದ ಹಾಗೆ ಯುನೋ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲಿ ಒಂದು ಪ್ರೈಸ್ ಮನಿ ಅಂತ ವಿನ್ನರ್ಗೆ ಆಬ್ವಿಯಸ್ಲಿ ಒಂದು ಪ್ರೈಸ್ ಮನಿ, ನೀವು ಫಸ್ಟ್ ಸೀಸನ್ ಗೆದ್ದಾಗ ಅದೊಂದು ಇರುತ್ತೆ. ಬಟ್ ನಮ್ಗೆ ಸ್ಟ್ರಾಂಗ್ಲಿ ಅನ್ಸಿದ್ದು ಪ್ರೈಸ್ ಮನಿ ಅಂತ, ಎಸ್ಪೆಷಲಿ ಈ ಹೊಸ ಟ್ಯಾಲೆಂಟ್ ದುಡ್ಡಿಗಿಂತ ಜಾಸ್ತಿ ಅವರಿಗೆ ಒಂದು ಆಪರ್ಚುನಿಟಿ ಬೇಕಾಗಿರುತ್ತೆ. ದಟ್ ಇಸ್ ವಾಟ್ ದೇ ಆರ್ ವೇಟಿಂಗ್ ಫಾರ್. ಸೊ ಒಂದು ಪ್ರತಿ ವರ್ಷ ಅಲ್ಲಿಂದ ಮುಂದಕ್ಕೆ ಮೂವಿ, ಒಂದು ಯಾವ್ದಾದ್ರು ಒಂದು ಮೂವಿ ಜೊತೆ ಒಂದು ಏನೋ ಟೈಪ್ ಮಾಡಿ ಆ ಮೂವಿನಲ್ಲಿ ಹಾಡುವಂಥ ಅವಕಾಶ, ಲೈಕ್ ದಿಸ್ ಇಯರ್ ಕರಾವಳಿ ಸಿನಿಮಾದಲ್ಲಿ ಹಾಡುವಂಥ ಅವಕಾಶ ಇದೆ ಸಿಂಗರ್ಗೆ, ವಿನ್ನರ್ಗೆ. ಆಲ್ಸೋ ಕೆಲವು ವರ್ಷಗಳು ಹಿಂಗೆ ಹೇಗಾಗಿದೆ, ಫೈನಲಿಸ್ಟ್ಸ್ನಲ್ಲಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸಿಂಗರ್ನ ಟೆಕ್ಸ್ಚರ್ ಇಷ್ಟ ಆಗಿ ಅಲ್ಲೇನೆ ಆನ್ ಸ್ಪಾಟ್ ಅಲ್ಲಿ ಪ್ರೆಸೆಂಟ್ ಇರುವಂಥ ಜಡ್ಜ್, ಮ್ಯೂಸಿಕ್ ಡೈರೆಕ್ಟರ್ ಯಾರಿರ್ತಾರೆ ಅವ್ರನ್ನ ಪಿಕ್ ಮಾಡಿ, ಓಕೆ ನಿಮ್ಮ ಕೈಲಿ ಒಂದು ಹಾಡು ನಾನು ಹಾಡಿಸ್ತೀನಿ ಬಿಕಾಸ್ ನನಗೆ ಇದು ಇಷ್ಟ ಆಯಿತು ಅಂತ ಅವ್ರ ಸೀರಿಯಲ್ ಒಂದು ಹಾಡಿರುವಂಥ ಸಿಚುವೇಶನ್ಸ್ ಕೂಡ ಇದೆ. ಸೊ ಯುನೋ ಫ್ರಮ್ ಸ್ಟ್ರಗಲ್ ಸ್ಟೋರಿ ಇರ್ಬೋದು, ಸಕ್ಸಸ್ ಸ್ಟೋರಿ ಇರ್ಬೋದು, ವೇರಿಯಸ್ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಟ್ ಅದರ್ವೈಸ್ ನಿಮಗೆ ಪರ್ಸ್ನಲಿ ಈಗ ಒಬ್ಬೊಬ್ಬರನ್ನು ನಾನು ಕೇಳ್ತೀನಿ, ವಾಟ್ ಮೇಕ್ಸ್ ಯು ಟಿಕ್? ಏನು ಈಗ ಒಬ್ಬ ಸಿಂಗರ್ ನೀವು ಮಾಡಿದ ತಪ್ಪು ಅಥವಾ ನೀವು ಮಾಡಿದ್ದು ಪ್ರಾಬಬ್ಲಿ ನನಗೆ ಅವತ್ತಿಗೆ ಈ ಬುದ್ಧಿ ಇದ್ದರೆ ನಾನು ಇದು ಮಾಡ್ಬೋದಿತ್ತು ಅಂತ ಅನಿಸುವಂಥದ್ದು ಏನಾದರೂ ಇದ್ರೆ ಶೇರ್ ಮಾಡ್ತೀನಿ. ಸೀಸನ್ 8 ವಿನ್ ಆದಮೇಲೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ನಾನು ಅಪ್ರೋಚ್ ಮಾಡಬೇಕಿತ್ತು ಮ್ಯೂಸಿಕ್ ಡೈರೆಕ್ಟರ್ಸ್ನ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ನಾನು ಓಕೆ ಒಂದು ಸಾಂಗ್ ಹಾಡಿದೆ ಆ್ಯಂಡ್ ಐ ಥಾಟ್ ಓಕೆ ಈ ಸಾಂಗ್ ಆದಮೇಲೆ ಮ್ಯೂಸಿಕ್ ಡೈರೆಕ್ಟರ್ಸೇ ನನಗೆ ಕಾಲ್ ಮಾಡಿ ಬನ್ನಿ ಹಾಡ್ಸೋಣ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೆ. ಬಟ್ ಅದು ಉಲ್ಟಾ, ನಾವಾಗೆ ಓಕೆ ವಿ ಶುಡ್ ಅಪ್ರೋಚ್ ಮ್ಯೂಸಿಕ್ ಡೈರೆಕ್ಟರ್ಸ್ನ ಅಪ್ರೋಚ್ ಮಾಡಿ, ಓಕೆ ನಾನು ಈ ಥರ ಹಾಡಿದ್ದೀನಿ, ದೀಸ್ ಆರ್ ಮೈ ವಾಯ್ಸ್ ಸ್ಯಾಂಪಲ್ಸ್ ಅಂತ ಫಸ್ಟ್ ಅಪ್ರೋಚ್ ನಮ್ಮ ಕಡೆಯಿಂದ ಬಂದರೆ ಓಕೆ ಅವ್ರ ಕಡೆಯಿಂದ ಎಸ್ ಅಥವಾ ನೋ ಅಂತ ಬರುತ್ತೆ. ನಾನು ಸ್ವಲ್ಪ ಅವರೇ ಕರೀತಾರೆ ಅಂತ ಹಂಗೆ ಅಂದ್ಕೊಂಡೆ. ಓಕೆ ಅದನ್ನ ನಾನು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀನಿ ಎಲ್ಲಾದರೂ ಚಾನ್ಸ್ ಸಿಕ್ಕಿದ್ರೆ. ಇದೇ ಐ ಥಿಂಕ್ ನಾವು ನೆಟ್ವರ್ಕಿಂಗ್ ಅಂತ ಹೇಳಿದ್ದು ಇದು ಬಹಳ ಮ್ಯಾಟರ್ ಆಗುತ್ತೆ ಈ ಟೈಮ್ನಲ್ಲಿ. ಅಟ್ ಲೀಸ್ಟ್ ಒಂದು ರೈಟ್ ಸರ್ಕಲ್
ಹೊಸ ಜನರನ್ನ ಭೇಟಿ ಮಾಡ್ತಿರ್ಬೇಕು. ನಿಜ ನಿಜ. ಅದೇ ನಾವು ಪೀಪಲ್ ನೋ ಮೀ, ಮ್ಯೂಸಿಕ್ ಡೈರೆಕ್ಟರ್ಸ್ಗೆಲ್ಲ ಪರಿಚಯ ಇದೆ ಇಲ್ಲ ಅಂತಲ್ಲ, ಬಟ್ ಆವಾಗ 2016 ಓಕೆ ರೇಡಿಯೋ ಸಿಟಿ ವಿನ್ ಆದೆ, ಸಡನ್ ಆಗಿ ಒಂದ್ ಲಕ್ಷ ವಿನ್ ಆಗಿ ಅದ್ರ ಮೇಲೆ ಮೂವಿಗೆ ಹಾಡೋದು, ಒಂಥರ ದುಡ್ಡು ಕೊಟ್ಟು ತಗೋಪ್ಪ ನೀನು ಹಾಡು ಅಂತಂದಾಗ ಅದು ಗ್ರೇಟ್ ಆಪರ್ಚುನಿಟಿ ನಮಗೆ ರೇಡಿಯೋ ಸಿಟಿ ಕೊಟ್ಟಿದ್ದು. ಅದಾದ್ಮೇಲೆ ಸ್ವಲ್ಪ ಎಲ್ಲೋ ನಾನೇ ಬೇರೆ ಥರ ಥಿಂಕ್ ಮಾಡಿದೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಓಕೆ ಇನ್ಮೇಲೆ ನಾನು ಲೆವೆಲ್ ಎಲ್ಲೋ ಬೇರೆ ಹೋಗುತ್ತೆ, ಎಲ್ಲೋ ಹೋಗ್ತೀನಿ ಅಂತ. ರಿಯಾಲಿಟಿ ಇಸ್ ಡಿಫರೆಂಟ್. ಇನ್ನೊಂದು ಸಾಂಗ್ ಹಿಟ್ ಆಯ್ತಲ್ಲ, ಇನ್ನೊಂದು ಸಾಂಗ್ ಡ್ಯುಯೆಟ್ ಯಾವುದೋ ಒಂದು ಹಿಟ್ ಆಯ್ತು. ಹೌದೌದು. ಅಂದರೆ ಬಟ್ ನಾನು ಅದೇ ಜಾಸ್ತಿ ಹೌದೌದು, ಬಟ್ ಇನ್ನೂ ಜಾಸ್ತಿ ನಾನೇ ಅಪ್ರೋಚ್ ಮಾಡಬೇಕಿತ್ತು ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಅಂತ. ಅದೇ ನೆಟ್ವರ್ಕಿಂಗ್ ಐ ವಾಸ್ ಬ್ಯಾಡ್ ಎಟ್ ಇಟ್. ಇವಾಗ ಓಕೆ, ಇವಾಗ ಎಲ್ಲರೂ ಪರಿಚಯ ಇದೆ. ಐ ಟಾಕ್ ಟು ಮ್ಯೂಸಿಕ್. ಆಲ್ಸೋ ಅದೇನೋ ಒಂದು ಭಯ ಇರುತ್ತೆ ಒಂದು ಟೈಮಲ್ಲಿ, ಹೆಂಗೆ ಕೇಳೋದು. ಅವಾಗ ನನಗೆ ಮೊದಲಿಂದಾನು ನಾನು ಉಡುಪಿಯವನು, ನಂಗೆ ಬೆಂಗಳೂರು ಕನ್ನಡ ಗೊತ್ತಿಲ್ಲ, ಹೆಂಗೆ ಮಾತಾಡೋದೇನೋ ಹಾಗೆಲ್ಲ ಇತ್ತು 2016 ಬಟ್ ಇವಾಗ ಓಕೆ, ಅದು ವಿಡಿಯೋ ಮಾಡ್ತಾ ಮಾಡ್ತಾ ಮೇ ಬಿ ಆ ಕಾನ್ಫಿಡೆನ್ಸ್ ಬಂತು. ಓಕೆ ಸುನಿಧಿ, ಜಾಸ್ತಿ ತಲೆ ಕೆಡ್ಸ್ಕೊಬಾರ್ದು ಅನ್ನೋ ವಿಷಯ, ಲೈಕ್ ತಲೆ ಕೆಡ್ಸ್ಕೊಬಾರ್ದು ಅನ್ನೋದು ಏನಂದರೆ, ನೀವು ಮಾಡೋ ಕೆಲಸದಲ್ಲಿ ಪೂರ ಕಾನ್ಫಿಡೆನ್ಸ್ ಇಟ್ಕೊಂಡು ಆ್ಯಂಡ್ ಹೋಪ್ ಬಿಡ್ದೇನೆ. ಬಿಕಾಸ್ ಈಗ ಹೌದು ಪ್ಲೇಬ್ಯಾಕ್ ಇಸ್ ಆಲ್ಸೋ ಒನ್ ಆಪ್ಷನ್, ಆ್ಯಂಡ್ ಈಗ ಇಂಡಿ ಸೀನ್ಸು ಕೂಡ ಯು ಕ್ಯಾನ್ ಯುನೋ ಹ್ಯಾವ್ ಯುವರ್ ಓನ್ ಪ್ಲ್ಯಾಟ್ಫಾರ್ಮ್, ನಿಮ್ಮ ಮ್ಯೂಸಿಕ್ನ ನೀವೇ. ಆ್ಯಂಡ್ ದೆರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್, ಬೇರೆ ರೀತಿ ಆಪರ್ಚುನಿಟಿ, ಸೋಷಿಯಲ್ ಮೀಡಿಯಾ ಇರ್ಬೋದು, ಈ ಥರ ಇಂಡಿಪೆಂಡೆಂಟ್ ನಿಮ್ಮದೇ ಒಂದು ಸಾಂಗ್ ಬಿಡುಗಡೆ ಆಗಿರ್ಬೋದು. ಆ್ಯಂಡ್ ಇಫ್ ಇಟ್ಸ್ ದೇರ್ ಇನ್ ಯುವರ್ ಡೆಸ್ಟಿನಿ ದೆನ್ ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್. ಡೆಸ್ಟಿನಿ ಅಂತಲೇ ಕೂತ್ಕೊಬಾರ್ದು, ಹಾರ್ಡ್ ವರ್ಕ್ ಇರಲೇಬೇಕು ಆಬ್ವಿಯಸ್ಲಿ. ಸೊ ಅದನ್ನು ಬಿಕಾಸ್ ನಾನು ಸ್ವಲ್ಪ ಮಧ್ಯದಲ್ಲಿ ಹೆವಿ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ದೆ, ಏನು ಮಾಡೋದು ಈಗ, ಇದು ಸ್ಟಡಿನ ಮ್ಯೂಸಿಕ್ಕಾ ಹಾಗೆ ಹಿಂಗೆ ಅಂತ, ಅದೊಂದು ಎಲ್ಲರಿಗೂ ಇರುತ್ತೆ. ಬಟ್ ಇಫ್ ಯು ಆರ್ ಟ್ರೂಲಿ ಇನ್ ಟು ಮ್ಯೂಸಿಕ್ ವಿತೌಟ್ ಎನಿ ಜಜ್ಮೆಂಟ್ ಹೋಗ್ಬಿಡಿ ಅಂತ ಅಷ್ಟೇ. ಕೆಲವು ಸಲ ಅವ್ರೇನಂತಾರೆ ಇವ್ರೇನಂತಾರೆ, ನಾನು ಕರೆಕ್ಟ್ ಆಗಿದ್ದೀನಿ, ಯಾವ್ದೋ ವ್ಯಾಲಿಡೇಷನ್ಗೋಸ್ಕರ ಕಾಯ್ತಾ ಇರ್ತೀನಿ. ನಿಮ್ಮ ಪ್ರಯತ್ನ ನೀವು ಪಟ್ಟರೆ ಅಲ್ಲೇ ಅರ್ಧ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಲೈಕ್ ನಮ್ಮ ಪ್ರಾಕ್ಟೀಸ್ ಆಗಿರಲಿ, ಹಾರ್ಡ್ ವರ್ಕ್ ಆಗಿರಲಿ, ಓಕೆ ನಾನು ಐ ಆಮ್ ಲೈಕ್ ರೆಡಿ ಫಾರ್ ದಿಸ್, ಓಕೆ ಆಪರ್ಚುನಿಟಿ ಅಥವಾ ನಾವೇ ಒಂದು ಆಪರ್ಚುನಿಟಿ ಮಾಡ್ಕೊಳ್ಳೋದು, ದಟ್ ಈಸ್ ದೇರ್. ವ್ಯಾಸರಾಜ್, ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೈ ಜರ್ನಿ, ಏನು ಹಾಡ್ಕೊಂಬಂದಿದ್ದೀನಿ ಎಲ್ಲ. ಬಟ್ ನನಗೊಂದು ಪಾಯಿಂಟಲ್ಲಿ ಏನೋ ಒಂದು ಮಿಸ್ ಮಾಡ್ಕೊಂಡೆ ಅನ್ಸೋದು, ದಟ್ ಸೋಷಿಯಲ್ ಮೀಡಿಯಾ ಥಿಂಗ್. 2008-9 ನನ್ನ ಕಾಂಟೆಸ್ಟ್ ಇದೆಲ್ಲ ಆಗಿದ್ದಲ್ಲ, ಅವಾಗ ಇನ್ನೂ ಫೇಸ್ಬುಕ್ ಆಗಲಿ ಇನ್ಸ್ಟಾ ಆಗಲಿ ಇನ್ಸ್ಟಾ ಇರಲಿಲ್ಲ, ಫೇಸ್ಬುಕ್ ನಮ್ದು ಆರ್ಕುಟ್ ನಮ್ಗೆ ಅನ್ಕೊಂಡಿದ್ವಿ ಸೋಷಿಯಲ್ ಮೀಡಿಯಾ ಹಳೆ ಫ್ರೆಂಡ್ಸ್ ಹುಡ್ಕಕ್ಕೆ ಅಂತ. ಹೌದು, ಕಳೆದೋಗಿರೋರು ಹುಡ್ಕಕ್ಕೆ, ಕಾಣೆಯಾದವ್ರಿಗೆ ಪ್ರಕಟಣೆ. ನಿಜವಾಗ್ಲೂ ನೀನೇನ ಇದು ಅಂತ ನಾವು ಏನಾರು ಹೇಳೋ ನೋಡೋಣ ನಮ್ಮ ಮೆಮೊರಿ ಅಂತೆಲ್ಲ ಕಣ್ಣಿಡಿದು ನಾವು ಫ್ರೆಂಡ್ಸ್ ಮಾಡ್ಕೊಂತಾರಿದ್ವಿ. ಸೊ ಸೋಷಿಯಲ್ ಮೀಡಿಯಾ ಇಷ್ಟೇ ಅಂತ ನನ್ಗನ್ಸಿದ್ದು, ಇವತ್ತಿಗೆ ಇಷ್ಟು ಪವರ್ಫುಲ್ ಆಗ್ಬಿಡಿದೆಯಲ್ಲ, ಅದ್ರ ಜೊತೆಗೆ ನಾನು ಫ್ಲೋಲ್ ಹೋಗಕ್ ಆಗ್ಲಿಲ್ಲ. ಸಮ್ವೇರ್ ಅದು ಇರ್ಲಿ ಬಿಡು ಏನ್ ಸೋಷಿಯಲ್ ಮೀಡಿಯಾ ಅನ್ನೋ ಥರ ಆಗ್ಬಿಟ್ಟು ಇವತ್ತಿಗೆ ಅದೊಂದು ಮೇನ್ ಪಾಯಿಂಟ್ ಟು ಟಿಕ್ ಆಗ್ಬಿಟ್ಟಿದೆ. ಇಫ್ ಯು ಸೇ ಯು ಆರ್ ಫೇಮಸ್, ಶೋ ಮಿ ಯುವರ್ ಇನ್ಸ್ಟಾಗ್ರಾಮ್ ಅನ್ನೋ ಥರ. ಸೊ ಅದನ್ನ ಆ ಪಾತಲ್ಲಿ ನಾನು ಸ್ವಲ್ಪ ಒಂದೆರಡು ಹೆಜ್ಜೆ ಹಿಂದೆ ಇದ್ಬಿಟ್ಟಿದ್ದೆ. ತುಂಬಾ ವರ್ಷ ಎಷ್ಟೊಂದು ಜನ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಹೇಳಿ ಅಂದ್ರೆ, ಆ ಥರ ಏನಿಲ್ಲ, ಫೇಸ್ಬುಕ್ ಇದೀನಿ ಅಷ್ಟೇ ಅಂತ. ಏನೋ ಇನ್ಸ್ಟಾಗ್ರಾಮ್ ಇಲ್ವಾ, ನೀನು ಬೇರೆ ಪ್ಲಾನೆಟ್ ನನ್ನ ಮಗ, ನೀನು ಇಷ್ಟು ಆಪರ್ಚುನಿಟೀಸ್ ತಗೊಂಡಿದ್ದೀರಲ್ಲ, ಅಂದ್ರೆ ಇಮ್ಯಾಜಿನ್. ಎವ್ರಿಥಿಂಗ್ ಇಸ್ ಆರ್ಗ್ಯಾನಿಕ್ ಇದರಲ್ಲಿ, ಏನು ಪೇಯ್ಡ್ ಪ್ರಮೋಷನ್ಸ್ ಇಲ್ಲ. ಬಟ್ ಸ್ಟಿಲ್ ಅದನ್ನು ಮಿಸ್ ಮಾಡ್ಕೋತೀನಿ, ಅದೊಂದು ಇದ್ದಿದ್ರೆ ಇನ್ನೂ ಮಜಾ ಇರೋದು. ಬಟ್ ರೇಡಿಯೋ ಸಿಟಿ ಸೂಪರ್ ಸಿಂಗರ್ದು ಇನ್ನೊಂದು ಸಕ್ಸಸ್ ಸ್ಟೋರಿ, ಇನ್ನು ಜಡ್ಜಸ್ ಕರೆಸಿ ಅಲ್ಲಿ ಫೈನಲಿಸ್ಟ್ ಹಾಡು ಕೇಳಿ ಅವ್ರಿಗೆ ಚಾನ್ಸ್ ಕೊಡೋದು ಪ್ರೋಸೆಸ್ ಅಲ್ವಾ. ಈಗ ನನ್ನ ಸೀಸನಲ್ಲಿ ನಾನು ವಾಸುಕಿ ಕಂಟೆಸ್ಟೆಂಟ್ಸು, ನಾನು ವಾಸುಕಿ ಅಂಡ್ ಸಂಗೀತ ರಾಜೀವ್ ಅಂತ, ಅವಳು ಬ್ಯಾಂಡ್ ಎಲ್ಲ ಮಾಡಿ ಇಂಡಿಪೆಂಡೆನ್ಸ್ ಚೆನ್ನಾಗಿ. ಸೊ ನಾವು 3 ಜನ ಮತ್ತಿನ್ನ 3 ಜನ ಇದ್ರು. ಏನಾಗೋಯ್ತು, ನಂದು ಸಂಗೀತದು ಎರಡು ಹಾಡ್ಬೇಕಲ್ಲ ಇದರಲ್ಲಿ. ಒಂದು ಹಾಡಲ್ಲಿ ಫಸ್ಟ್ ಹಾಡು ಹಾಡಿದಾಗ ಪಾಯಿಂಟ್ಸ್ ನನಗೆ ಮುಂದೆ ಇತ್ತಂತೆ. ಸೆಕೆಂಡ್ ಹಾಡಲ್ಲಿ ಪರ್ಫಾರ್ಮಿಂಗ್ ರೌಂಡ್ ಅನ್ನೋ ತರ ನಾನು ಸ್ವಲ್ಪ ಸ್ಟೇಜ್ ಶೈ ಇದ್ದೆ ಅವಾಗ. ಐ ವಾಸ್ ನಾಟ್ ಮೂವಿಂಗ್ ಅರೌಂಡ್. ವಾಯ್ಸಲ್ಲಿ ಮಾತ್ರ ಫುಲ್ ಜೋಶಲ್ಲಿ ಆಡ್ತಾ ಇದ್ದೀನಿ, ಒಂದೇ ಕಡೆ ನಿಂತಿದ್ದೀನಿ, ಫೇಶಿಯಲ್ ಎಕ್ಸ್ಪ್ರೆಷನ್ ಇಲ್ಲ. MD ಪಲ್ಲವಿ ಅವ್ರ ಜಡ್ಜು. ಸರಿ ಎಲ್ಲ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ನಾನು ಶೋರ್ ಶಾಟ್ ಗೆಲ್ತೀನಿ ಅನ್ನೋ ಥರ ಇದ್ದೀನಿ.
ಯಾಕಂದ್ರೆ ಅವಳು ಹಾಡ್ಬೇಕಾದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಹಾಡ್ಲಿಲ್ಲ ಅಂತ ನಾನು ಪರ್ಫೆಕ್ಟ್ ಆಗಿ ಹಾಡಿದೆ ಅಂತ. ಹಾಡ್ತಾನೆ ಶೋ ಇದು ಡ್ಯಾನ್ಸ್ ಯಾರು ನೋಡ್ತಾರೆ ಅಂತ. ಬಟ್ ಅವಳಿಂಗ್ ಪರ್ಫಾರ್ಮ್ ಮಾಡ್ಕೊಂಡು ಹಾಡ್ಬಿಟ್ಲು ಅಂದ್ರೆ MD ಪಲ್ಲವಿ ಅವರು ಜಡ್ಜ್ಮೆಂಟ್ ಅಲ್ಲಿ ಟೈ ಅಂತ ಕೊಟ್ಬಿಟ್ರು, ಫೈನಲ್ಸ್ 2 ವಿನ್ನರ್ಸ್ ಅಂತ. ಸೊ ದೆನ್ ರೇಡಿಯೋ ಸಿಟಿ ಪೀಪಲ್ ಲೈಕ್ ಇಲ್ಲ ಇಬ್ಬರಲ್ಲ ಒಬ್ಬರೇ ವಿನ್ನರ್ಸ್ ಆಗಬೇಕು, ಟೈ ಬ್ರೇಕರ್ ಮಾಡೋಣ ಅಂತ. ಟೈ ಬ್ರೇಕರ್ ಅಲ್ಲಿ ಐ ಸಾಂಗ್ ಆಟ ಹುಡುಗ ಆಟವು, ಅದು ಟ್ರಂಪ್ ಕಾರ್ಡ್. 3 ರೇಸ್ ಇಡ್ತಾರಲ್ಲ ಅವಳು ಇನ್ಯಾವುದು ಅವಳು ಶಿ ಸಾಂಗ್ ಸಮ್ ಸಾಂಗ್ ಯಾವ್ದೋ ಒಂದು ಹಾಡಿದ್ಲು. ಶಿ ವಾಸ್ ನಾಟ್ ರೆಡಿ ಅಂದ್ರೆ ಹಿಂಗಾಗತ್ತೆ ಟೈ ಆಗುತ್ತೆ ಅಂತ ಗೊತ್ತೇ ಇಲ್ಲ. ದೆನ್ ಪಲ್ಲವಿ ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನ. ಒಬ್ಬ ಸಿಂಗರ್ಗೆ ಎಸ್ಪೆಷಲಿ ಈಗಿನ ಜನ್ರೇಷನ್ಗೆ ಸುಮ್ಮನೆ ನೀವು ನಿಂತ್ಕೊಂಡು ಹಾಡಿದ್ರೆ ಹೋಗಕ್ಕಾಗಲ್ಲ. ಶಿ ಯೂಸ್ ದ ಸ್ಟೇಜ್ ವೆರಿ ವೆಲ್, ಸ್ಟೇಜ್ ಪ್ರೆಸೆನ್ಸ್ ಚೆನ್ನಾಗಿತ್ತು. ದಟ್ ವೇ ಶಿ ಸ್ಕೋರ್ಡ್ ದ ಮಾರ್ಕ್. ದಿಸ್ ಗೈ ಸ್ಯಾಂಗ್ ವೆಲ್, ಇವ್ರಿಗೆ ಅದಕ್ಕೆ ಟೈ ಆಗಿತ್ತು ಅಂತ. ದೆನ್ ಆಟ ಹುಡುಗಾಟವಲ್ಲಿ ನಾನು ಸ್ವಲ್ಪ ಓಡಾಡಿದೆ ಸ್ಟೇಜಲ್ಲಿ. ಆಟ ಆಡ್ಬಿಟ್ರು ಇವರು, ಹುಡುಗಾಟ ಆಡಿದ್ರು. ಸೊ ವಾಟ್ ಐ ವಾಸ್ ಅಬೌಟ್ ಟು ಸೇ, ವಾಸುಕಿ ಈ ಫುಲ್ ಜರ್ನಿ ನಂದು ಬೇರೆ ಬೇರೆ ವಾಯ್ಸಸ್ ಎಲ್ಲ ಕೇಳಿದ್ನಲ್ಲ. ಸೊ ಅವನೊಂದಿನ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ. ಸೊ ಐ ಗೆಟ್ ಅ ಕಾಲ್ ಫ್ರಮ್ ಹಿಮ್, ಗುರು ನನ್ನ ಸಿನಿಮಾ ಹಾಡ್ಬೇಕಲ್ಲ ನೀನು ಅಂತ. ಸೊ ಕೋ ಕಂಟೆಸ್ಟೆಂಟ್ ಬಿಕಮಿಂಗ್ ಅ ಮ್ಯೂಸಿಕ್ ಡೈರೆಕ್ಟರ್, ದಟ್ಸ್ ಅ ಡಿಫರೆಂಟ್ ಸಕ್ಸಸ್ ಸ್ಟೋರಿ. ಅವ್ರಿಗೆ ನಾನು ಹೋಗಿ ಐ ಸ್ಯಾಂಗ್ ಫಾರ್ ಬಡವ ರಾಸ್ಕಲ್. ಸೊ ಅವರು ವಾಸುಕಿ ವೈಭವ್ ಕೀಪ್ಸ್ ಟೆಲ್ಲಿಂಗ್ ಮಿ, ನಿಂದು ಮೆಲಡಿ ವರ್ಷನ್ ಎಕ್ಸ್ಪ್ಲೋರ್ ಮಾಡಬೇಕು, ಇಂಡಸ್ಟ್ರಿನ ತುಂಬಾ ಎಂಟ್ರಿ ಸಾಂಗ್ಸ್ ಯೂಸ್ ಮಾಡ್ಕೋತಾ ಇದೆ, ಲೆಟ್ಸ್ ಡೂ ಅ ಮೆಲಡಿ ಅಂತ. ಐ ಆಮ್ ವೇಟಿಂಗ್ ಫಾರ್ ಹಿಸ್ ಕಾಲ್. ಮೆಲಡಿ ಅಲ್ಲ ಕ್ಯಾಮೆರಾ ನೋಡಿ ಹೇಳ್ಬಿಡಿ, ಇಫ್ ಯು ವಾಚಿಂಗ್ ದಿಸ್ ಮೆಲಡಿ ಕೊಡ್ತೀನಿ ಅಂತ ಹೇಳಿದ್ದಿ, ವೇಟಿಂಗ್ ಫಾರ್ ಯರ್ ಕಾಲ್. ನಾವು ಕಾಯ್ತಾ ಇದೀವಿ ರೇಡಿಯೋ ಸಿಟಿ ಲಾಂಚ್ ಮಾಡಕ್ ಆ ಸಾಂಗ್ ನ. ನಮ್ಮ ಆತರ ನೋಡಿದ್ರೆ ಒಳ್ಳೊಳ್ಳೆ ಸ್ಟೋರೀಸ್ ಇದೆ. ಈಗ ಇತ್ತೀಚಿನ ಸೂಪರ್ ಹಿಟ್ ಹಾಡು ಏನೋ ಸಪ್ತಸಾಗರದ ಆಚೆಯಲ್ಲೂ ಶ್ರೀಲಕ್ಷ್ಮಿ ಬೆಳ್ಮಣ್ಣು ಇರ್ಬೋದು, ನಮ್ಮ ಇತ್ತೀಚಿನ ವಿನ್ನರ್ ಕೂಡ ಸೂಪರ್ ಸಿಂಗರ್ ಸಿದ್ಧಾರ್ಥ ಬೆಳ್ಮಣ್ಣು ಇಸ್ ಆಲ್ಸೋ ನಮ್ಮ ಸೀಸನ್ 7 ವಿನ್ನರ್. ಹೌದಾ? ಸೊ ಆ ಥರ ಒಳ್ಳೊಳ್ಳೆ ಸಿಂಗರ್ಸ್ ಹೊರಗಡೆ ಬಂದಿದ್ದಾರೆ. ನಮಗೂ ಕೂಡ ಒಳ್ಳೊಳ್ಳೆ ಸಿಂಗರ್ಸ್ ಸಿಕ್ಕಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಫಿನಾಲೆನಲ್ಲಿ ನಾವು ಆನ್ ಗ್ರೌಂಡ್ ನಾವು ನಡಿಬೇಕಾದ್ರೆ ನಮಗೆ ಒಂಥರ ಥ್ರಿಲ್ಲು, ಅಂದ್ರೆ ಎಂತೆಂಥ ಒಳ್ಳೊಳ್ಳೆ ಹಾಡು ಬರ್ತಿದ್ಯಪ್ಪ, ಎಂತೆಂಥ ಒಳ್ಳೆ ಕಂಟೆಸ್ಟೆಂಟ್ಗಳು ಅಂತ ಅಂದ್ಬಿಟ್ಟು. ಕ್ವಿಕ್ಲಿ ಒಂದು ರ್ಯಾಪಿಡ್ ಫೈರ್ ಹೋಗೋಣ. ಸಿಂಪಲ್, ಸುಮ್ಮನೆ ಹಾಗೆ ಫನ್ ರ್ಯಾಪಿಡ್ ಫೈರ್. ಕ್ಲೂಸ್ ನ ಕೊಡ್ತೀನಿ, ಯಾವ ಹಾಡಿನ ಬಗ್ಗೆ ಮಾತಾಡ್ತಿದ್ದೀನಿ ಅದನ್ನ ಪಟ್ಟಂತ ಹಾಡಿಗೆ ಕ್ಲೂ. ಇದು ವೆರಿ ಫೇಮಸ್ ಕ್ಲೂಗಳು. 1 ಲಕ್ಷ ಪ್ಲಸ್ ಕರಾವಳಿ ಸಿನಿಮಾನ ಒಂದು ಹಾಡಿನ ಅವಕಾಶ ಸಚಿನ್ ಬಸ್ರೂರ್ ಅವ್ರಿಗೆ ಹೇಳ್ಬಿಡೋಣ, 3 ಜನರನ್ನ ಹಾಡಿಸಿ ಅಂತ. ಸೊ ಓಕೆ, ಶುರು ಮಾಡೋಣ ಇವಾಗ. ಕ್ಲೂ ನಮ್ದು, ಹಾಡು ನಿಮ್ದು. ಓಕೆ, ನಿಮ್ಮ ಮೊದಲನೇ ಕ್ಲೂ, ಸ್ಲೀವ್ಲೆಸ್ ಟೀ ಶರ್ಟು, ನೀರ್ ಮೇಲೆ ತೇಲ್ತಾ, ಇದೊಂದು ಹಾಡು ಫೀಲಿಂಗ್ ಅಲ್ಲಿ. ಬ್ಯಾರೆಲ್ಗಳು, ಪೊಲೀಸ್ ಐಟಮ್ ಸಾಂಗ್, ಬಾಲಿವುಡ್ ಹೀರೋಯಿನ್. ಟನ್ 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 ಅದು ಓಕೆ, ನೆಕ್ಸ್ಟ್ ಎತ್ತಿನ ಗಾಡಿ, ಹುಡುಗಿ ಫ್ರೆಂಡು, ಲ್ಯಾಂಟನ್. ಶಿವರಾಜ್ ಕುಮಾರ್ ಇದು ಓಕೆ, ಶಿ ಇಸ್ ಜಸ್ಟ್ ಟ್ರೈಂಗ್ ಟು ಟೆಲ್ ಶಿ ಇಸ್ ವೆರಿ ಯಂಗ್. ಇಲ್ಲ ಇಲ್ಲ ಹಂಗಲ್ಲ, ಗೊತ್ತಿಲ್ಲ ಯಾವಾಗ. ಅಯ್ಯೋ ನಾ ಮಾತಾಡ್ಸಲ್ಲಪ್ಪ, ನನಗೆ ಒಂದು ಪದ ಬಿಡ್ದಂಗ್ ಬರುತ್ತದ ಹಾಡು. ಹೌದು ಅಲ್ವಾ, ಅದೊಂಥರ ಕೆಲವೊಂದು ಹಾಡುಗಳ ಮ್ಯಾಜಿಕ್ ಅದು. ಟೆಲಿಫೋನ್, ಟಾಯ್ ಟ್ರೈನ್, ಬ್ಯಾಡ್ಮಿಂಟನ್. ಹಲೋ, ಓ ಇದು ಬೆಲ್ಡಿಂಗ್ಲು ಅದನ್ಸುತ್ತೆ ಸಮ್ ಅಲ್ವಾ, ಬ್ಯಾಡ್ಮಿಂಟನ್ ಕಾಂಟೆಸ್ಟ್. ಓ ಇದು ಏನೇ ಕೇಳು ಕೊಡುವೆ ನಿನಗೆ ನಾನೀಗ. ನಾವು ಹುಟ್ಟಿರಲ್ಲ, ಮುದ್ದೆ, ಸೊಪ್ಸಾರು, ಫ್ರೆಂಡ್ಶಿಪ್, ಕುಸುಮರಿ. ಕುಚ್ಚುಕು ಕುಚ್ಚುಕು ಕುಚ್ಚುಕು. ಓಕೆ, ಲಾಸ್ಟ್ ಡೆಡ್ ಬಾಡಿ, ಎಣ್ಣೆ, ಟಪಾಂಗುಚ್ಚಿ. ಇದು ಅಯ್ಯೋ ಅದೇ ಹೋಗ್ಬಿಟ್ಟ ಅದಾ. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ರೇಡಿಯೋ ಸಿಟಿಯಲ್ಲಿ ನಿಂದೆ ಹಾಡಮ್ಮ. ಅದು ಡೆಡ್ ಬಾಡಿ ಸಾಂಗ್ ಅಂತ ಗೊತ್ತೇ ಇಲ್ಲ. ಡೋಂಟ್ ವರಿ ಬೇಬಿ, ಅದು ಆಕ್ಚುಲಿ ಆ ಹೆವನ್ ಅಲ್ಲಿ ನೀನೇ ಸ್ಟಾರ್ ಅಮ್ಮ ಅಂದ್ರೆ ನೀನ್ ತಲೆ ಕೆಡ್ಸ್ಕೋಬೇಡ, ನೀನೇ ಸ್ಟಾರ್ ಅಮ್ಮ. ಅಣ್ಣನೇ ಸ್ಟಾರ್ ಅಮ್ಮ ಅಂದ್ರೆ ಅಣ್ಣನ್ ಹೆಂಡತಿಗೆ ಹೇಳೋದು, ನೀನ್ ತಲೆ ಕೆಡ್ಸ್ಕೋಬೇಡ, ಅಣ್ಣನೇ ಸ್ಟಾರು ಅಲ್ಲಿ. ಅಯ್ಯೋ, ಹಾಡುಗಳು
ಇಲ್ಲಿಗೆ ಧನ್ಯವಾದಗಳು, ಮುಕ್ತಾಯವಾಯ್ತು. ನಿಮ್ಮ ಪರ್ಸನಲ್ ಫೇವ್ರೆಟ್ಸ್ ಅಂತ ಅಂದ್ರೆ, ಈಗ ಸ್ಕೂಲಲ್ಲಿ ಯಾವಾಗಲೂ ಕಾಂಪಿಟೇಷನ್ ಅಲ್ಲಿ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಒಂದೇ ಹಾಡು ಎಲ್ಲಾ ವರ್ಷ ಹಾಡಿ ಪ್ರೈಸ್ ಗೆಲ್ಲುವಂತ ಸ್ಟೂಡೆಂಟ್ಸ್ ಇರ್ತಾರೆ ಕೆಲವರು. ಹೌದಾ? ಮೋಸ್ಟ್ ಪ್ರೈಸ್ ವಿನ್ನಿಂಗ್ ಸಾಂಗ್ ಇಂಜಿನಿಯರಿಂಗ್ ಟೈಮಲ್ಲೂ ಅಷ್ಟೇ ಸಿಂಗಿಂಗ್ ಅಲ್ಲಿ ವ್ಯಾಸ್ ಫಸ್ಟ್ ಪ್ರೈಸ್ ಬಿಡಿ, ಬೇರೆ ಬೇರೆ ಅಂತ ಹಂಗಾಗ್ಬಿಟ್ಟಿತ್ತು. ಅದು ಹೋಗಿ ಹಾಡ್ತಿದ್ದು ಒಂದೇ ಹಾಡ? ಇಲ್ಲ ಇಲ್ಲ, ಬೇರೆ ಬೇರೆ ಸ್ಕೂಲಲ್ಲಿ ಹಂಗಾಗಿತ್ತು ಆಕ್ಚುಲಿ. ಸ್ಕೂಲಲ್ಲಿ ಏನಾಗಿತ್ತು, ಯಾರು ಮೇಡಮ್ ಬರ್ತಿರ್ಲಿಲ್ಲ ಅಂದ್ರೆ, ಮಿಸ್ ಬಂದಿಲ್ಲ ಅವಾಗೆಲ್ಲ, ಮಿಸ್ ಬಂದಿಲ್ಲ ಅಂದ್ರೆ ಫ್ರೀ ಕ್ಲಾಸ್ ಅದು, ಅವಾಗೆಲ್ಲ ಈ ಟ್ಯಾಲೆಂಟ್ ಹಂಟು. ಅವಾಗ ವ್ಯಾಸ್ ಹಾಡು ಹೇಳ್ತಾನೆ ಮ್ಯಾಮ್, ವ್ಯಾಸ್ ಹಾಡು ಹೇಳ್ತಾನೆ, ಹಾಡು ಹೇಳ್ಸಿ ಅಂತ. ಅವಾಗ ಹೇಳ್ಕೊಳಕ್ಕೊಂದೂರು ಒಂದೇ ಏ ಮುನಿತು, ಅದನ್ನ ಹಾಡ್ತಾ ಇದ್ದೆ. ಮಣಿ ಮಣಿದಾರ ಅಂತ ಅವಾಗ ಟ್ರಂಪ್ ಕಾರ್ಡ್. ಟಿಂಡರ್ ಇದೆಲ್ಲ ಈ ತರದೆಲ್ಲ ವರ್ಕ್ ಆಗ್ತಿತ್ತ ಅಲ್ಲಿ? ಈ ತರ ಹಾಡು ಹೇಳಿ ಖಂಡಿತ. ಇಲ್ಲ ರಾಖಿ ಎಲ್ಲ ಇಂಜಿನಿಯರಿಂಗ್ ಅಲ್ಲಿ ರಾಖಿ ಕಟ್ಬೇಕಾದ್ರೆ ನಂತಂಗ್ ಬರ್ತಾರಲ್ಲ ಹುಡುಗಿರು, ಅಲ್ಲಿ ಕಟ್ಬಿಡ ಹಂಗೆ. ಹೌದಾ? ನಾನು ಓಡೋಗೋದೆಲ್ಲ ಸೀನ್ ಇಲ್ಲ, ನಂತಂಗ್ ಬರ್ತಾನೆ ಇರಲ್ಲ ರಾಖಿ. ನೀವು ಓಡ್ಬೇಕಿತ್ತು, ಬಟ್ ನೀವು ಓಡಲ್ಲ. ಅಲ್ಲ ನನಗ್ ಬರ್ತಾರಲ್ಲ ಓಡಕ್ಕೆ. ಅಲ್ಲ ನೀವು ಫಾರ್ ಕಟ್ಟು ನಂಗೆ ಅಂತ ಹಂಗೆ. ನಾನೇ ಕೇಳಿ, ನಮ್ದು ಉಲ್ಟಾ, ಅವರೇ ಓಡೋಗ್ತಿದ್ರೆ ಇವನಾದ್ರು. ಯೂಶಲಿ ಸಿಂಗರ್ಸ್ಗೆ ಗಿಟಾರ್ ಪ್ಲೇ ಮಾಡೋರ್ಗೆ ಬಹಳ ಫ್ಯಾನ್ ಬೇಸ್ ಇರುತ್ತೆ, ನೀಶ್ ಫ್ಯಾನ್ ಬೇಸ್ ಇರುತ್ತೆ ಕಾಲೇಜ್ಗಳಲ್ಲಿ. ಆದ್ರೆ ಆಫ್ ಕೋರ್ಸ್ ಇರುತ್ತೆ. ಅಲ್ಲ ಈಗ ಹಾಡ್ಬೇಕಾ ಅಥವಾ ಸ್ಕೂಲಿಂದ ಹಿಡಿದು? ಅಲ್ಲ, ತುಂಬಾ ಜಾಸ್ತಿ ಪ್ರೈಸ್ ತಂದು ಕೊಟ್ಟಂತ ಹಾಡುಗಳು ಭಾವಗೀತ ಇದ್ರು ಆಗಿರಬಹುದು. ಭಾವಗೀತನೇ ಹಾಡ್ತಿದ್ದೆ ಅವಾಗ. ತೌರ ಸುಖದೊಳಗೆನ್ನ ಅಂತ ಒಂದು ಸಾಂಗ್ ಇತ್ತು, ಮೈಸೂರು ಅನಂತ ಸ್ವಾಮಿದಲ್ಲ ಅದು, ಅಲ್ಲ ಅಶ್ವಥ್ ಅವರ ಕಂಪೋಸಿಷನ್. ಸೊ ಅದು ಬಹಳ ಲೈಕ್ ಎಲ್ಲ ಕಡೆ ಹಾಡ್ತಿರ್ಲಿಲ್ಲ ಅದು, ಬಟ್ ಅದು ಹಾಡ್ದಾಗಲ್ಲ ಒನ್. ಸೊ ಯಾ ಪ್ರಾಬ್ಲಿ ಆ ಸಾಂಗ್. ಅವಾಗ ಭಾವಗೀತೆ ಜಾಸ್ತಿ, ಫಿಲಮ್ಗಿಂತ ಭಾವಗೀತೆ ಹಾಡ್ತಿದ್ದೆ ನಾನು. ಓಕೆ, ನೀವು? ನಿನ್ನಿಂದಲೇ ಅದು ಟ್ರಂಪ್ ಕಾರ್ಡ್ ನಂದು. ನನಗೆ ಅಯ್ಯೋ ಇದು ನಂದು ಟ್ರಂಪ್ ಕಾರ್ಡ್ ಸಾಂಗ್ ಹಾಡ್ಬಿಟ್ನಲ್ಲ ಅಂತ. ಅದು ಎಲ್ಲ ಕಡೆ ಅದೇ ಹಾಡ್ತಾ ಇದ್ದೆ. PU ಇಂದ ಸ್ಟಾರ್ಟ್ ಮಾಡಿದ್ದು, ಯಾರಿಗೋಸ್ಕರನೂ ಹಾಡಕ್ ಸ್ಟಾರ್ಟ್ ಮಾಡಿ ಕೊನೆಗೆ ಅದು ಟ್ರಂಪ್ ಕಾರ್ಡ್ ಸಾಂಗ್. ನನಗೆ ಹಾಡ್ತಿರೋದು ಅಂತ ಆ ತರನೂ ಆಗಿದ್ಯಾ? ಅದ್ ಗೊತ್ತಿಲ್ಲ, ಬಟ್ ನಾನು ಒಬ್ಬರಿಗೆ ಹಾಡ್ತಾ ಇದ್ದೆ. ಸ್ಪೆಷಲ್ ಸಮ್ಮನ್ ಅಂದ್ರೆ ಅಲ್ಲಿ 4 ಜನ ಕನ್ಫ್ಯೂಸ್ ಆಗಿರ್ತಾರೆ. ನಂಗೆ ಅವಾಗ ಒಬ್ರಿಗೋಸ್ಕರ ಹಾಡ್ತಾ ಇದ್ದೆ. ಆವಾಗಿಂದ ಅದೇ ಸಾಂಗ್ ನನ್ ಟ್ರಂಪ್ ಕಾರ್ಡ್. ಇವಾಗ ಶೋಸ್ ಅಲ್ಲಿ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಸೊ ಶೋಸ್ಗೆ ಹೋದಾಗ ಬೇರೆ ಸಿಂಗರ್ಸ್ಗೆ ಹೇಳ್ಬಿಡ್ತೀನಿ, ಮೇಲ್ ಸಿಂಗರ್ಸ್, ನೀವು ಯಾವ್ದು ಬೇಕಾದ್ರೂ ಹಾಡಿ, ಆ ಸಾಂಗ್ ಈ ಹಾಡೊಂದು ನನ್ಗೆ ಅದೊಂಥರ ರಾಷ್ಟ್ರಗೀತೆ ತರ ನಂದು. ಸೊ ಆ ಹಾಡು ನನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ರೇಡಿಯೋ ಸಿಟಿ. ನನ್ಗೆ ರೇಡಿಯೋ ಸಿಟಿ ಫಿನಾಲೆಯಲ್ಲಿ 3rd ರೌಂಡ್, ಅದು ಫಾಸ್ಟ್ ಬೀಟ್ ಸಾಂಗ್ ರೌಂಡ್ ಆಗಿತ್ತು. ನನ್ಗೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕೊಟ್ಟಿದ್ದೆ. ಸೊ ಆವಾಗ ನಾನು ಕಲ್ತಿದ್ದಾಗಿತ್ತು. ಸೊ ಆವಾಗಿಂದ ನಾನು ಆ ಹಾಡು ಬಿಟ್ಟೇ ಇಲ್ಲ, ಎಲ್ಲಾ ಪ್ರೋಗ್ರಾಮ್ಸ್ ಅಲ್ಲೂ ನಾನು ಆ ಹಾಡು ಹಾಡ್ತೀನಿ. ಅನ್ಫಾರ್ಚುನೇಟ್ಲಿ ಬೇರೆ ಯಾವ ಸಾಂಗು ಯಾರು ಸ್ಟೋರಿ ಹಾಕಲ್ಲ. ಈ ಶೋಸ್ಗೆ ಹೋದಾಗ ಸಂತೋಷಕ್ಕೆ ಹಾಡುವಾಗ ಸುಮಾರು ಜನ ಅದನ್ನ ರೆಕಾರ್ಡ್ ಮಾಡಿ ಸ್ಟೋರಿ ಹಾಕ್ತಾರೆ. ನಾನು ರೀಟ್ಯಾಗ್ ಮಾಡ್ತೀನಲ್ಲ ಸ್ಟೋರಿಲಿ, ಸುಮಾರು ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾರೆ, ಬ್ರೋ ಈ ಹಾಡು ಬಿಟ್ಟು ಬೇರೆ ಯಾವ್ದು ಬರಲ್ಲ. ಸೊ ಆಲ್ಮೋಸ್ಟ್ ಟುವರ್ಡ್ಸ್ ದಿ ಎಂಡ್ ಬರ್ತಾ ಇದೀವಿ ನಾವು. ಲೈಟ್ ಹಾರ್ಟೆಡ್ ಅಲ್ಲಿ ಒಂದು ಹಾಡುಗಳನ್ನ ಕೇಳ್ತಾ ಹಾಗೆ ಸ್ಲೋಲಿ ಎಂಡ್ ಮಾಡೋಣ. ನಿಮ್ಮ ಹಾಡುಗಳು ಯುನೋ ಸೋಷಿಯಲ್ ಮೀಡಿಯಾನಲ್ಲಿ ಹಾಕಿರೋದ್ರಲ್ಲಿ ಸಡ್ಲಿ ಔಟ್ ಆಫ್ ದ ಬ್ಲೂ ವೈರಲ್ ಆಗಿ ಸಿಕ್ಕಾಪಡೆ ಓ ವಾ ಹಿಂಗೂ ಆಯ್ತು ನನಗೆ ಅಂತ ಅನ್ಸೋಂತ ಒಂದು ಸಕ್ಸಸ್ ಸ್ಟೋರಿ. ಯಾವ ಸಾಂಗ್ ಅದು? ಫಸ್ಟ್ 10K ಬಂದಿರೋ 10K ವ್ಯೂಸ್ ಬಂದಿರೋ ಹಾಡು ಯಾವುದು ಅಂದ್ರೆ ಇದು ಮುಂಗಾರು ಮಳೆ, ಆ ಸಾಂಗು. ಹಾಗೆ ಇಟ್ ವಾಸ್ ಲೈಕ್ ಸ್ಟೆಪ್ ಬೈ ಸ್ಟೆಪ್ ಮಿಲಿಯನ್ ಹೊಡೆದಿರೋದು ಕಾಗದದ ದೋಣಿಯಲ್ಲಿ, ಆ ಸಾಂಗ್. ತುಂಬಾ ಜನ ಅದನ್ನ ಎಸ್ ಹೌದು, ದಟ್ ವಾಸ್ ಫಸ್ಟ್ ರೀಲ್ಸ್ ಅಲ್ಲೆಲ್ಲ ಎಲ್ಲರೂ ಆಗಿದೆ. ಹೌದು, ಕರೆಕ್ಟ್. ಅದು ಹೆವಿ ತುಂಬಾನೇ ಓಡ್ತು, ಅಂಡ್ ದಟ್ ವಾಸ್ ಅ ಸರ್ಪ್ರೈಸ್ ಅಂಡ್ ದಟ್ ವಾಸ್ ದಿ ಟೇಕ್ ಆಫ್. ಸೂಪರ್. ವಿತ್ ದಿಸ್ ಒನ್ ನಾವು ನಮ್ಮ ಮಾತುಕತೆ ಇಲ್ಲಿಗೆ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸಮಯ ಮಾಡ್ಕೊಂಡು ಇವತ್ತು ನಮ್ಮ ಈ ಮಾತುಕತೆಗೆ ಬಂದಿದ್ದಕ್ಕೆ. ರೈಟ್ ಫ್ರಮ್ ಸೀಸನ್ 1 ಜೊತೆಗಿದ್ದೀರಾ, ಇವತ್ತಿಗೂ ಕೂಡ ಯುನೋ ನಿಮ್ಮ ಹಾಡುಗಳು ಬರ್ತಾ ಇದೆ, ಆ್ಯಂಡ್ ಯುನೋ ಸಪೋರ್ಟ್ ಇಸ್ ಆಲ್ವೇಸ್ ದೇರ್ ಎರಡೂ ಕಡೆಯಿಂದ. ಅಫ್ಕೋರ್ಸ್ ಇಟ್ಸ್ ಆಲ್ವೇಸ್ ದೇರ್. ಒಂದು ಫೋನ್ ಕಾಲಲ್ಲಿ ಪ್ರತಿಯೊಬ್ಬರು ಕೂಡ ಅದೇ ರೀತಿ ದೇರ್. ನಾವು ಯಾವಾಗ ಕಾಲ್ ಮಾಡಿದ್ರು ಯುನೋ ನಮ್ಮ ಯಾವುದೇ ಇವೆಂಟ್ಗಿರ್ಬೋದು,
ಪ್ರತಿ ಸಲ ಆ ಒಂದು ಸಪೋರ್ಟ್ನ ಕೊಡ್ತಾ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೂ ಸಹ. ಸೀಸನ್ 16ನ ಗ್ರ್ಯಾಂಡ್ ಫಿನಾಲೆಗೆ ಸಮಯ ಆದರೆ ಖಂಡಿತ ಬನ್ನಿ. ವಿ ವುಡ್ ಲವ್ ಟು ಹ್ಯಾವ್ ಯು ದೇರ್ ಅಂಡ್ ನಮ್ಮ ಫೈನಲಿಸ್ಟ್ ಕೂಡ ವುಡ್ ಲವ್ ಟು ಸಿ ದೆಮ್ ಪರ್ಫಾರ್ಮ್. ಫೈನಲಿ ಹೊಡೋಕೆ ಮುಂಚೆ ಕ್ವಿಕ್ ಒನ್ ಲೈನಲ್ಲಿ ಏನಾದರೂ ಹೇಳೋದಾದ್ರೆ? ಇಲ್ಲ, ಎವರ್ ಗ್ರೇಟ್ಫುಲ್ ಟು ರೇಡಿಯೋ ಸಿಟಿ ಫಾರ್ ವಾಟ್ ಎವರ್ ಪ್ಲಾಟ್ಫಾರ್ಮ್ ದೇ ಗೇವ್ ಅಸ್ ಇನಿಷಿಯಲ್ ಡೇಸಲ್ಲಿ. ಏನೇ ಹೇಳಿದ್ರು ಇವತ್ತಿಗೆ ನಾವು ನಮ್ಮ ಪ್ರೊಫೈಲ್ ಅಂತ ನಾವು ಮಾಡ್ಕೊಂಡು ಎಲ್ಲಾದ್ರೂ ಶೇರ್ ಮಾಡ್ತೀವಲ್ಲ, ಅಲ್ಲೂ ಈ ಪಾಯಿಂಟ್ ನಾವು ಮಿಸ್ಸೇ ಮಾಡಲ್ಲ, ರೇಡಿಯೋ ಸಿಟಿ ಸೂಪರ್ ಸಿಂಗರ್ ವಿನ್ನರ್ ಅಂತ. ಅಲ್ಲಿ ಅನೌನ್ಸ್ ಮಾಡ್ತಾರೆ ಅಂದ್ರೆ ನಮ್ಮ ಅಚೀವ್ಮೆಂಟ್ಸ್ ಏನೇನೋ ಅಂತ ಹಾಕಕ್ಕೆ ಖಂಡಿತ ಇದು ಒನ್ ಆಫ್ ದ ಫೆದರ್ಸ್ ಇನ್ ಅವರ್ ಕ್ರೌನ್. ಸೊ ಅದಾಗಿದ್ದಕ್ಕೆ ಆ್ಯಂಡ್ ಅವತ್ತಿಂದ ಇವತ್ತಿನ ತನಕ ನಮ್ಮ ಹಾಡುಗಳಿಗೆ ಒಂದು ಎಕ್ಸ್ಟ್ರಾ ಒಂದು ಪ್ರೀತಿ, ಒಂದು ಅನೌನ್ಸ್ಮೆಂಟ್ ಬೇರೆ ಥರ ಕೇಳಿಸುತ್ತೆ. ವ್ಯಾಸ್ ಹಾಡಿರೋ ಹಾಡು ಅಂತ ಅನೌನ್ಸ್ ಮಾಡ್ಬೇಕಾದ್ರೆ RJs ಕೂಡ ಅದು ನಮ್ಮ ಹುಡುಗ ಅನ್ನೋ ತರ ಒಂದು ಫೀಲ್ ಕೇಳಿಸುತ್ತೆ. ಹೌದೌದು, ಅದು ಆ ಫೀಲಿಂಗ್ ಅಲ್ಲೇ ನಾವು ಹೇಳೋದು ನಮ್ಮ ಸೂಪರ್ ಸಿಂಗರ್ ವಿನ್ನರ್, ನಮ್ಮ ಫೈನಲಿಸ್ಟ್ ಅಂತ ಅದೇ ಖುಷಿಯಲ್ಲೇ ಹೇಳೋದು ನಾವು. ಆ ಸಾಂಗ್ನ ಅಷ್ಟೇ ಪ್ರೀತಿಯಿಂದ ತಗೊಳ್ತೀವಿ ಕೂಡ ನಾವು. ಅದು ಎಲ್ಲರಲ್ಲೂ ಇದೆ, ಅವ್ರ ಪರವಾಗಿ ಹೇಳ್ಬೋದು ನಾನು. ಇಷ್ಟು ಜರ್ನಿ ಆಗಿ ಬಂದಿರೋ ತುಂಬ ಖುಷಿ ಇದೆ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಮೆನಿ ಮೋರ್ ಸಚ್ ಮೊಮೆಂಟ್ಸ್ ಆ್ಯಂಡ್ ಇನ್ನೊಂದಷ್ಟು ಒಳ್ಳೆ ಪ್ಲೇಬ್ಯಾಕು ರೇಡಿಯೋ ಸಿಟಿಲಿ ಪ್ಲೇ ಆಗೋ ಥರ ಆಗಲಿ. ಹೊಸ ವಿನ್ನರ್ಸ್ ಯಾರಾದ್ರು ವಿನ್ ಆಗ್ತಾರೆ ಅವರು ಕೂಡ ಪ್ಲೇಬ್ಯಾಕಲ್ಲಿ ನಮ್ಮ ಕೊಲೀಗ್ಸ್ ಆಗೋ ಥರ ಆಗಲಿ. ವಾಟ್ ಎವರ್ ಬೆಸ್ಟ್ ವಿ ಕ್ಯಾನ್ ಡೂ ಅವ್ರಿಗೆ ರೆಫರ್ ಮಾಡೋಕ್ಕಾಗಲಿ, ಅದೆಲ್ಲ ಮಾಡೋಣ ಅಂತ. ಲೆಟ್ಸ್ ಡೂ ಇಟ್. ಅಬ್ಸಲ್ಯೂಟ್ಲಿ. ಆ್ಯಂಡ್ ಇಂಡಿಪೆಂಡೆನ್ಸ್ ಸೀನ್ಸ್ ಅಲ್ಲಿ ನಿಮ್ಮ ಕೊಲಾಬ್ರೇಷನ್ಸ್ ಆಗಲಿ, ಏನಾದರೂ ಸಮ್ ಎಕ್ಸೈಟಿಂಗ್ ಥಿಂಗ್ಸ್ ಆಗಬೇಕು, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ನಾವು. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಫೈನಲಿ ಸುನಿಧಿ, ಹೇಳಬೇಕಂದ್ರೆ ಈ ಕಲೆನ ಫಸ್ಟ್ ಆಫ್ ಆಲ್ ಒಲ್ದಿರೋದೇ ಒಂದು ಪುಣ್ಯ. ಟು ಬಿ ಲರ್ನಿಂಗ್ ಸಚ್ ಅ ಬ್ಯೂಟಿಫುಲ್ ಆರ್ಟ್, ಇಟ್ಸ್ ಅ ವೆರಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಆರ್ಟ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಐ ಆಮ್ ವೆರಿ ಲಕ್ಕಿ ಟು ಸ್ಟಾರ್ಟ್ ವಿತ್, ಟು ಹ್ಯಾವ್ ಲರ್ನ್ಡ್ ದಿಸ್ ಆರ್ಟ್. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಮೈ ಪೇರೆಂಟ್ಸ್ ಈ ಆರ್ಟ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ಆ್ಯಂಡ್ ಗ್ರೇಟ್ಫುಲ್ ಫಾರ್ ಆಲ್ ದ ಆಪರ್ಚುನಿಟೀಸ್, ರೇಡಿಯೋ ಸಿಟಿ ಆಗಿರ್ಬೋದು, ಇನ್ನು ಬೇರೆ ಆಪರ್ಚುನಿಟಿ ನನ್ನ ವೇಲಿ ಬಂದಿರೋದಕ್ಕೆ. ಆ್ಯಂಡ್ ಆಲ್ಸೋ ವೆರಿ ಎಕ್ಸೈಟೆಡ್ ಟು ಸಿ ವಾಟ್ ದ ಫ್ಯೂಚರ್ ಹೋಲ್ಡ್ಸ್. ಅಷ್ಟೇ. ಅಬ್ಸಲ್ಯೂಟ್ಲಿ ಆಲ್ ದ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಗಣೇಶ್, ಆಲ್ವೇಸ್ ಗ್ರೇಟ್ಫುಲ್ ರೇಡಿಯೋ ಸಿಟಿಗೆ, ಬಿಕಾಸ್ ನಾನು ಅಷ್ಟು ಜನರನ್ನ ಫಸ್ಟ್ ಟೈಮ್ ಫೇಸ್ ಮಾಡಿದ್ದು ಲೈಫಲ್ಲಿ ಫಸ್ಟ್ ಟೈಮು ರೇಡಿಯೋ ಸಿಟಿ ಫಿನಾಲೆಯಲ್ಲಿ. ಮಂತ್ರಿ ಮಾಲ್ ಫುಲ್ ಜನ, ಒಂದು ಕ್ಷಣಕ್ಕೆ ಡ್ರ್ ಅಂತ ಆಗಿತ್ತು ನನಗೆ, ಅಯ್ಯೋ ಇಷ್ಟು ಜನನ ಅಂತ. ಸೊ ನಾನು ಸುಮಾರು ಸಲ ಹೇಳ್ತಾನೆ ಇರ್ತೀನಿ ಎಲ್ಲ ಕಡೆ ಹೋದಾಗ್ಲೂ, ಸಿನಿಮಾ ಸಂಗೀತಕ್ಕೆ ಫಸ್ಟ್ ಹೆಜ್ಜೆ ಇಡೋಕ್ಕೆ ಕಾರಣ ರೇಡಿಯೋ ಸಿಟಿ. ಎರಡನೇ ಹೆಜ್ಜೆ ಓಕೆ ನೀವು ಹೇಳ್ದಂಗೆ ಹತ್ಕೊಂಡು ಹೋಗ್ಬೇಕು, ಫಸ್ಟ್ ಹೆಜ್ಜೆ ಅವರೇ ಹಿಂಗೆ ಇಟ್ಟಿದ್ದು ರೇಡಿಯೋ ಸಿಟಿನೇ. ಸೊ ಆಲ್ವೇಸ್ ಗ್ರೇಟ್ಫುಲ್. ಅಲ್ಲಿಂದ ಜರ್ನೀಸ್ ಸ್ಟ್ರಗಲ್ ಇದ್ದೇ ಇರುತ್ತೆ ಎಲ್ಲರದು, ಬಟ್ ಒಂದ್ಸಲ ಜರ್ನಿ ನೋಡಿದಾಗ ವಾವ್ ನೈಸ್ ಅಂತ ಅನ್ಸುತ್ತೆ. ಆ ಆಪರ್ಚುನಿಟಿಗೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ರೇಡಿಯೋ ಸಿಟಿ. ಶುರು ಆಗಿದ್ದ ಪಾಯಿಂಟಿಂದ ಪ್ರತಿನಿತ್ಯ ಒಂದೊಂದು ಹೆಜ್ಜೆ ಇಡ್ತಾ ಹೋದ್ರೆ ಅಲ್ಲಿ ಎಲ್ಲಿಗೂ ಹೋಗಿ ಮುಟ್ತೀವಿ ಅಟ್ ಸಮ್ ಡೇ. ಸೊ ಪ್ರತಿಯೊಬ್ಬರಿಗೂ ಇದೊಂದು ಮಾತು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಮಾತನ್ನ ಅವರು ನೋಡಿದ್ರು, ನೀವು ಕೂಡ ನಮ್ಮ ಜೊತೆ ಜಾಯ್ನ್ ಆದ್ರಿ. ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.